ಮಕ್ಕಳೇ ಮಿಡ್ ಟರ್ಮ್ ಎಕ್ಸಾಮ್ ಎಲ್ಲ ಮುಗ್ದಿದೆ. ಈಗ ಎಲ್ಲರೂ ನೀವು ಏನು ತಪ್ಪು ಮಾಡಿದ್ದೀರಾ ಅದು ಗೊತ್ತಾಗಬೇಕಲ್ವಾ? ಹುಷಾರಿರೋರಿಗೆ ಹೇಗೆ ಅಷ್ಟು ಸ್ಕೋರ್ ಆಯಿತು ಅಂತಿರೋದು ನಿಮಗೆ ಈಗ ಗೊತ್ತಾಗಬೇಕಲ್ವಾ? ನಿಮ್ಮ ಕ್ಲಾಸ್ ಜೊತೆಲೇ ಕೂತಿರ್ತಾನೆ, ಅವ್ನು ತುಂಬ ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾನೆ. ನಿಮ್ಮ ಹಾಗೆ ನೀವು ಯೋಚನೆ ಮಾಡಿದ್ರೆ ನಾನು ಅವನಕ್ಕಿಂತ ಹುಷಾರಿದ್ದೀನಿ, ಆದರೆ ನಂಗೆ ಅವನಕ್ಕಿಂತ ಮಾರ್ಕ್ಸ್ ಬರಲಿಲ್ಲ ಯಾಕೆ ಅಂತ ಸಣ್ಣ ಸಣ್ಣ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿರ್ತೀರ. ಆ ಸಿಲ್ಲಿ ಮಿಸ್ಟೇಕ್ಸ್ನ ಏನು ಮಾಡಬೇಕು, ಅದನ್ನು ಹೇಗೆ ಓವರ್ಕಮ್ ಮಾಡೋದು, ನೀವು ಹೇಗೆ ಸ್ಕೋರ್ ಮಾಡೋದು ಅಂತ ಹೇಳೋದನ್ನ ಈ ಕ್ಲಾಸ್ನಲ್ಲಿ ಹೇಳ್ತೀನಿ. ನೀವು ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. ಮೊದಲನೇ ಕ್ವಶನ್, ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಇಲ್ಲಿ ನೋಡ್ಕೊಳ್ಳಿ, ಇದನ್ನು ನೋಡ್ಕೊಂಡು ಇದರಲ್ಲಿ ಯಾವುದು ಹೈಯೆಸ್ಟ್ ಪವರ್ ಇದೆ ಅದನ್ನ ಡಿಗ್ರಿ ಅಂತ ಬರೀತೀವಿ. ಆಗ ಡಿಗ್ರಿ ಎಷ್ಟಾಗುತ್ತೆ? 3 ಆಗುತ್ತೆ. ಕ್ವೆಶನ್ a1 x plus b1 y plus c1 equal to ಹೀಗೆ ಕೊಟ್ಟಿರ್ತಾರೆ. ಯುನೀಕ್ ಸೊಲ್ಯೂಷನ್ ಅಂತ ಕೊಟ್ಟ ತಕ್ಷಣ ಅದು ನಿಮ್ಮ ಕಣ್ಮುಂದೆ ಇಂಟರ್ಸೆಕ್ಟಿಂಗ್ ಯುನೀಕ್ ಅಂತ ಹೇಳಿದ್ರೆ ಒಂದು ಸೊಲ್ಯೂಷನ್ ಅದೆಲ್ಲ ಬರಬೇಕು. ಆಗ ನಿಮಗೆ ಇದನ್ನ ಆನ್ಸರ್. ಓಕೆ, A1 ಆನ್ಸರ್. ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವಯರ್ ಇಂದ ಸ್ಟಾರ್ಟ್ ಆಗುತ್ತೆ, ಸೊ ಇದು ಆನ್ಸರ್. ದ ಕಾಮನ್ ಡಿಫರೆನ್ಸ್ ಅಂತ ಕೇಳಿದ ತಕ್ಷಣ ಡಿ ಅಂತ ಗೊತ್ತಿರಬೇಕು, ಲೆಟರ್ ಡಿ ಈಕ್ವಲ್ ಟು A2 ಮೈನಸ್ A1. ಇಲ್ಲಿ A2 93 ಇದೆ, 93 ಇಂದ 100 ಅನ್ನ ಮೈನಸ್ ಮಾಡಿದ್ರೆ -7 ಬರುತ್ತೆ. ಅರ್ಥ ಆಯ್ತಲ್ಲ? nth ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈಗ ಏನ್ ಮಾಡಬೇಕು? ಥರ್ಡ್ ಟರ್ಮ್ ಕೇಳಿದ್ದಾರೆ, 3ನೇ ಪದ ಕೇಳಿದರೆ n ಇದ್ದ ಜಾಗದಲ್ಲಿ ಜಸ್ಟ್ 3 ಹಾಕಿದ್ರೆ ಆಯ್ತು. ಇಸ್ 15 ಪ್ಲಸ್ 3 18. ಈಗ ಇಲ್ಲಿ ಕೊಟ್ಟಿದ್ದಾರೆ AX ಬೈ AB ಕೊಟ್ಟಿದ್ದಾರೆ, AX ಬೈ AB ಕೊಟ್ಟಿದ್ದಾರೆ. ಆಗ ನೀವು ಏನ್ ಮಾಡಬೇಕು? AY ಬೈ AC ಅಂತ. ಸೊ ಆನ್ಸರ್ ಸಿ ಇಸ್ ದ ಆನ್ಸರ್. ಲೈನ್ ಇತ್ತು, ಬಟ್ ಇಲ್ಲಿ ಸ್ಟ್ರೈಟ್ ಲೈನ್ ಕೊಟ್ಬಿಟ್ಟು ಎಷ್ಟು ಝೀರೋಸ್ ಇದೆ ಅಂತ, ಎಷ್ಟು ಎಕ್ಸ್ ಆಕ್ಸಿಸ್ ಅಲ್ಲಿ ಎಕ್ಸ್ ಅಕ್ಷದಲ್ಲಿ ಎಷ್ಟು ಕಡೆ ಕಟ್ ಮಾಡಿದೆ? ಒಂದು ಕಡೆ ಮಾತ್ರ. ಸೊ ಆನ್ಸರ್ 1. ಇಫ್ ಒನ್ ಆಫ್ ದ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್, ಇದನ್ನ ಮಾಡಬೇಕಾದ್ರೆ ಸ್ವಲ್ಪ ಲೆಕ್ಕ ಮಾಡಬೇಕಾಗುತ್ತೆ ಮಕ್ಕಳೇ. ಹೇಗೆ ಅಂದರೆ 2x² ಈಗ ಕೊಟ್ಟಿರ್ತಾರೆ, ನಿಮ್ಗೆ ಗೊತ್ತು ಒನ್ ಆಫ್ ದ ರೂಟ್ ಕೊಟ್ಟಿದ್ದಾರೆ ಅಂದರೆ ಒಂದು ಯಾವುದೋ ಒಂದು ಆಲ್ಫಾ ಅಥವಾ ಬೀಟಾ ಯಾವ್ದನ್ನ ಬೇಕಾದ್ರೂ ತೊಗೋಬೋದು. ಒನ್ ಆಫ್ ದ ರೂಟ್ ಅಂತ ಹೇಳಿದಾಗ ಒಂದು ರೂಟ್ ಕೊಟ್ಟಿರೋದ್ರಿಂದ ಅದರ ಒಂದನ್ನು ಆಲ್ಫಾನ ಒಂದನ್ನು ತೊಗೊಳ್ತೀನಿ. ಒಂದು b ಈಕ್ವಲ್ ಟು 3/2. ಓಕೆ, 3/2 ಹೇಗೆ ಬಂದು ಗೊತ್ತಲ್ಲ? c/a. c ಅಂತ ಹೇಳಿದ್ರೆ 3, a ಅಂತ ಹೇಳಿದ್ರೆ 2 ಹಾಕಿದ್ದೀನಿ. b ಈಕ್ವಲ್ ಟು 1 ಇಂಟು ಇದನ್ನು ಈ 1 ಇಲ್ಲಿಗೆ ತಂದ ತಕ್ಷಣ 2 1 2 ಬರುತ್ತೆ. ಆಗ 3/2 ಬರುತ್ತೆ. ಬೀಟಾ ಆಲ್ಫಾ ಅಂತ ಹೇಳಿದ್ರೆ 1 ಅಂತ ಅವ್ರು ಕೊಟ್ಟಿದ್ದಾರೆ, ಬೀಟಾ ನಾನು ಕಂಡಿಟ್ಕೊಂಡಿದ್ದೀನಿ 3/2. ಈಗ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಮೈನಸ್ ಇಂಟು ಬ್ರಾಕೆಟಲ್ಲಿ ಮೈನಸ್ ಹಾಕೊಳ್ಬೇಕು, ಯಾಕೆಂತಂದ್ರೆ ಇದು ಮೈನಸ್ ಇಲ್ಲೇ ಇರುವಂಥದ್ದು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ k+1/2 ಆಗುತ್ತೆ b/a. ಇಲ್ಲಿ 2 ಇಲ್ಲಿ ಇದು ಗೊತ್ತಿದೆ ನಿಮಗೆ, ಇದು ನೀವು ಈ ರೀತಿ ತಗೊಂಡಾಗ 2 1 2 ಪ್ಲಸ್ 3 ಅಲ್ವಾ? ಇದನ್ನು ಅಡ್ಡ ಗುಣಕಾರ ಮಾಡ್ಕೊಳ್ಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆಗ 5/2 ಆಗುತ್ತೆ. ಈ 2 ಕೆಳಗಿದ್ದು 2 ಕ್ಯಾನ್ಸಲ್ ಆಗಿ 2 + 3 ಅಂತ ಹೇಳಿದ್ರೆ 5 ಈಕ್ವಲ್ ಟು k+1. 5 ಈಕ್ವಲ್ ಟು ಈ +1 ಈಚೆ ಬಂದಾಗ -1 ಆಗುತ್ತೆ. ಆಗ ಕೆ ವ್ಯಾಲ್ಯೂ ಎಷ್ಟು ಬರುತ್ತೆ? 4 ಅರ್ಥಮೆಟಿಕ್ ಅಂತ. ಇನ್ನು ಇದಕ್ಕೆ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂಡ್ ದಿಸ್ ಫ್ಯಾಕ್ಟರೈಸೇಷನ್ ಇಸ್ ಯುನಿಕ್ ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿಚ್ ಇಟ್ ಎಕರ್ಸ್ ಅಂತ ಅದನ್ನ ಕಲ್ತಿರ್ತೀರಾ ಅಂತ ತಿಳ್ಕೊಳ್ತೀನಿ. ಫಸ್ಟ್ ಪಾಠದಲ್ಲಿ ಬರುವಂಥದ್ದು ಅಂಕಗಣಿತದ ಮೂಲ ಪ್ರಮೇಯ, ಅದನ್ನ ಕಲ್ತಿರ್ಬೇಕು ಮಕ್ಕಳೇ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಸೊಲ್ಯೂಷನ್ ಡಸ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಏನು ಕೊಟ್ಟಿದ್ದಾರೆ? ಇಲ್ಲಿ ಇನ್ಕನ್ಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಆಗ ಇನ್ಕನ್ಸಿಸ್ಟೆಂಟ್ ಅಂತ ಕೊಟ್ಟರೆ ಅದರ ಪರ್ಫೆಕ್ಟ್ ಆಗಿ ಕಲ್ತಿರ್ಬೇಕು. ಆಗ ನಿಮಗೆ ನೋ ಸೊಲ್ಯೂಷನ್, ಅದು ಪ್ಯಾರಲಲ್ ಲೈನ್ಸ್, ಅದು ನೋ ಸೊಲ್ಯೂಷನ್ ಅಂತ ಗೊತ್ತಾಗುತ್ತೆ. ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ n ಪಾಸಿಟಿವ್ ಇಂಟೀಜರ್ ಅಥವಾ ನ್ಯಾಚುರಲ್ ನಂಬರ್ ಅಂತ ಕೇಳ್ಬೋದು. ಧನ ಪೂರ್ಣಾಂಕಗಳು ಅಂತ ಕೇಳಿರ್ತಾರೆ. ಫಾರ್ಮುಲಾ SN ಈಕ್ವಲ್ ಟು n/2 n+1 ಅಂತ ಬರೆದ್ರೆ ಆಯ್ತು, ಹೀಗೆ ಬರೆದ್ರೆ ಆಯ್ತು. ನೆಕ್ಸ್ಟ್, ರೈಟ್ 2 ಕಂಡೀಷನ್ ಸಿಮಿಲಾರಿಟಿ ಆಫ್ 2 ಪಾಲಿಗಾನ್ಸ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಸೈಡ್ಸ್. ಆಗ ಏನ್ ಬರಬೇಕು? ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್, ಸೈಡ್ಸ್ ಮಸ್ಟ್ ಬಿ ಪ್ರಪೋರ್ಷನಲ್ ಅಂತ ಬರೆದ್ರೆ ಆಯ್ತು. ಸಮ ಅನುರೂಪ ಬಾಹುಗಳು ಅನುಪಾತದಲ್ಲಿ ಅನುಪಾತದಲ್ಲಿ ಇರ್ತದೆ ಅಂತ ಬರೆದ್ರೆ ಆಯ್ತು. ಓಕೆನಾ ಮಕ್ಕಳೇ? 13ನೇ ಪ್ರಶ್ನೆ, ಇಫ್ ದ ಪ್ರಾಡಕ್ಟ್ ಆಫ್ ಝೀರೋಸ್ ಆಫ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಒಂದು ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಅಂತ ಹೇಳಿದ ತಕ್ಷಣ ಗುಣಲಬ್ಧ ಏನು ಆಲ್ಫಾ ಇಂಟು ಬೀಟಾ ಒಂದು ಕೊಟ್ಟಿದ್ದಾರೆ. ಆನ್ಸರ್ ಎಷ್ಟು? ಆನ್ಸರ್ 3 ಅಂತೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕಿ. ಆಲ್ಫಾ ಇಂಟು ಬೀಟಾ ಅಂತ ಹೇಳಿದ ತಕ್ಷಣ ನೀವು c/a ಅಂತ ಬರೀತೀರಾ ಅಲ್ವಾ? ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಈಕ್ವಲ್ c/a. ಆಗ ಆನ್ಸರ್ ಕೊಟ್ಟಿದ್ದಾರೆ ಗುಣಲಬ್ಧ 3 ಅಂತ, ಅದನ್ನು 3 ಅಂತ ಹಾಕೊಳ್ಬೇಕು. ಈಕ್ವಲ್ ಟು k/2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ k ವ್ಯಾಲ್ಯೂ 6 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು, ದ ಸಮ್ ಆಫ್ 3 ಕನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 21. ಫೈಂಡ್ ದ ಸೆಕೆಂಡ್ ಟರ್ಮ್ ಅಂತ ಕೇಳಿದ್ದಾರೆ. ಈಗ ಅದನ್ನು ಬರಿಬೇಕಾದ್ರೆ ಫೈಂಡ್ ದ ಸೆಕೆಂಡ್ ಟರ್ಮ್ ಅಂತ ಕೇಳಿದ್ರು, ಅದು ಈ ರೀತಿ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕು. a-t ಪ್ಲಸ್ a+t. ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್. ಈಕ್ವಲ್ ಟು 21. ಆಗ ಇಲ್ಲಿ ನೋಡಿ +d -d ಏನಾಗುತ್ತೆ? ಕ್ಯಾನ್ಸಲ್ ಆಗೋಗುತ್ತೆ. ಆಗ a ಏನು ಆಡ್ ಮಾಡಿದ್ರೆ 3a ಈಕ್ವಲ್ ಟು 21. a ಈಕ್ವಲ್ ಟು 21 ಡಿವೈಡ್ ಬೈ 3, a ವ್ಯಾಲ್ಯೂ 7 ಬರುತ್ತೆ. ಸೆಕೆಂಡ್ ಟರ್ಮ್ ಈಸ್ 7 ಅಲ್ವಾ? ಸೆಕೆಂಡ್ ಟರ್ಮ್ ಅಲ್ವಾ ಇದು? ನೆಕ್ಸ್ಟ್ ಕ್ವಶನ್ ಏನಂತ ಕೇಳಿದ್ದಾರೆ ಅಂತಂದ್ರೆ 3 ಬ್ಯಾಟ್ಸ್ ಅಂಡ್ 2 ಬಾಲ್ಸ್ ಟುಗೆದರ್. 3 ಬ್ಯಾಟು ಮತ್ತು 2 ಬಾಲ್ ಅನ್ನ
ಜೊತೆಗೆ ತೊಗೊಂಡಾಗ ಎಷ್ಟು ರೂಪಾಯಿ ಕೊಡಬೇಕಂತೆ 700 ರೂಪೀಸ್ ಕೊಡಬೇಕಂತೆ. ಕಾಸ್ಟ್ ಆಫ್ ಅ ಬಾಲ್ ಇಸ್ 50 ರೂಪೀಸ್. ಒಂದು ಬಾಲ್ದು ದುಡ್ಡು ಎಷ್ಟಂತೆ 50 ರೂಪೀಸ್. ಇದನ್ನು ನಾನು ಬ್ಯಾಟನ್ನು ಎಕ್ಸ್ ಅಂತ ತೊಗೊಳ್ತೀನಿ, ಬಾಲನ್ನು ವೈ ಅಂತ ತೊಗೊಳ್ತೀನಿ. ಫಾರ್ಮೆಟ್ ಮಾಡಿ 3x + 2y = 700 ಅದನ್ನು ಬರ್ದಿದ್ದೀನಿ. 3x + 2y = 700. ಇಲ್ಲಿ ಬಾಲ್ದು ಬೆಲೆ ಕೊಟ್ಬಿಟ್ಟಿದ್ದಾರೆ 50 ಅಂತ. y ಇದ್ದ ಪ್ಲೇಸಲ್ಲಿ 50 ಹಾಕಿದಾಗ 3x = 700. ಇಲ್ಲಿ 52 * 100 ಅಲ್ವಾ, 100 ಬರುತ್ತೆ. -100 ಮಾಡಿದಾಗ 700 ಇಂದ 100 ಹೋದ್ರೆ 600 ಆಗುತ್ತೆ. x = 600/3 ಆಗ x ವ್ಯಾಲ್ಯೂ ಎಷ್ಟು ಬಂತು 3 2 3 2 6 200 ಬರ್ತದೆ. ನೆಕ್ಸ್ಟ್ ಕ್ವಶನ್ ಬಂದು ಇದು ನೀವು ಈಸಿ ಇದೆ. ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ DEF. AB/DE ಕೊಟ್ಟಿದ್ದಾರೆ 2/3 ಅಂತ. BC ವ್ಯಾಲ್ಯೂ ಕೊಟ್ಟಿದ್ದಾರೆ. ಮೆಜರ್ ಆಫ್ EF ಅಂತ ಕೇಳಿದ್ದಾರೆ. ಆಗ ಜಸ್ಟ್ ಚಿತ್ರ ನೋಡ್ಕೊಬಿಡಿ. AB/DE ಆಗ ನೀವು BC/EF ಅಂತ ಬರೀತೀರಾ. AB ಕೊಟ್ಟಿದ್ದಾರೆ 2/3 ಅಂತ, BCನೂ ಕೊಟ್ಟಿದ್ದಾರೆ 4 ಅಂತ, EF ಕ್ರಾಸ್ ಮಲ್ಟಿಪ್ಲಿಕೇಶನ್ 2 × EF = 3 × 4 3 4 12 EF = 12. ಇದನ್ನು ಬೈ ಮಾಡ್ಬೇಕು ಮಕ್ಕಳೇ. ಕೆಲವರು ಮೈನಸ್ ಮಾಡಿಟ್ಟಿದ್ದೀರಾ, ಅದು ತಪ್ಪನ್ನ ಮಾಡಬೇಡಿ. ಇದು 2 × ಇರೋದು, ಆಗ ನೀವೇನು ಮಾಡಬೇಕು ಬೈ ಮಾಡಬೇಕು. ಆಗ 2 6 ಓಕೆ. ನೆಕ್ಸ್ಟ್ ಕ್ವೆಶನ್ ಮಕ್ಕಳೇ, what is composite number, which is the composite number among 23 and 24 ಅಂತ. ನೀವು ಅರ್ಥ ಮಾಡ್ಕೊಂಡಿದ್ರೆ ಕಾಂಪೋಸಿಟ್ ನಂಬರ್ ಮತ್ತು ಪ್ರೈಮ್ ನಂಬರ್ ಏನು ಅಂತ ಗೊತ್ತಿದ್ರೆ ನೀವು ನಿಮ್ಮ ಓನ್ ವರ್ಡಲ್ಲಿ ಬೇಕಾದರೂ ಬರಿಬೋದು. ಕಾಂಪೋಸಿಟ್ ನಂಬರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಸಹ. ಕಾಂಪೋಸಿಟ್ ನಂಬರ್ ಎ ನಂಬರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ 2 or more ಫ್ಯಾಕ್ಟರ್ಸ್. ಓಕೆ, expressed as a 2 or more of its factors is known as composite number. ನೋಡಿ ಮಕ್ಕಳೇ, ಇಲ್ಲಿ 2 ಅಂತ ಹೇಳೋದನ್ನ 1 ಮತ್ತೆ ಅದರದ್ದು ಫ್ಯಾಕ್ಟರ್ಸ್ 2 ಅಲ್ವಾ. ಇದಕ್ಕೆ ಎಷ್ಟು ಫ್ಯಾಕ್ಟರ್ ಇದೆ? ಓನ್ಲಿ 2 ಫ್ಯಾಕ್ಟರ್ಸ್ ಇದೆ. ಈಗ 3ಗೆ ತಗೊಂಡ್ರು, ಇದಕ್ಕೆ ಫ್ಯಾಕ್ಟರ್ಸ್ ಎಷ್ಟಿದೆ? 1 ಮತ್ತು 3 ಮಾತ್ರ ಇದ್ರದ್ದು ಫ್ಯಾಕ್ಟರ್. ಅದೇ 4ಅನ್ನು ತಗೊಳ್ಳಿ ಮಕ್ಕಳೇ, ಇದನ್ನು ಯಾವುದರಿಂದಲ್ಲ ಡಿವೈಡ್ ಮಾಡ್ಬೋದು? 1ಇಂದ ಡಿವೈಡ್ ಮಾಡ್ಬೋದು. 2 2s are 4 ಮತ್ತು 4 1s are 4. ಎಷ್ಟು? ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಆಯಿತು 4ಗೆ. ಅರ್ಥ ಆಯ್ತಲ್ಲ? ಇದು ಕಾಂಪೋಸಿಟ್ ನಂಬರ್. 4 ಅಂತ ಹೇಳೋದು ಒಂದು ಕಾಂಪೋಸಿಟ್ ನಂಬರ್. ಇಟ್ ಹ್ಯಾಸ್ ಮೋರ್ ದ್ಯಾನ್ 3 ಫ್ಯಾಕ್ಟರ್ಸ್. ನಿಮ್ಮ ಓನ್ ವರ್ಡಲ್ಲಿ ಬರೆದ್ರು ಯು ವಿಲ್ ಗೆಟ್ ದ ಮಾರ್ಕ್ಸ್. ಓಕೆ, ಇದರಲ್ಲಿ 24ಅಲ್ಲಿ ಈಗ ನೋಡಿ 23 ಅಂತ ಹೇಳೋದು ಅದನ್ನು ನಮಗೆ 1ಇಂದ ಮತ್ತು 23ಇಂದ ಮಾತ್ರ ಡಿವೈಡ್ ಮಾಡಲಿಕ್ಕೆ. ದ ಫ್ಯಾಕ್ಟರ್ಸ್ ಆಫ್ 23 ಆರ್ 1 and 23 ಓನ್ಲಿ. ಬಟ್ 24 ಅಂತ ತಗೊಂಡ್ರೆ ನಾವು ಯಾವುದರಿಂದಲೇ ಇದನ್ನು ಇದು ಮಾಡ್ಬೋದು? 1ಇಂದ ಮಾಡ್ಬೋದು, 2 1s 2 12s 24, ಆಮೇಲೆ 4ಇಂದ ಮಾಡ್ಬೋದು. ಓಕೆ, ಆಮೇಲೆ 6ಇಂದ ಮಾಡ್ಬೋದು. ಎಷ್ಟು ಬರ್ತದಲ್ವಾ? ಆಗ ಇದರಲ್ಲಿ ಯಾವುದು ಕಾಂಪೋಸಿಟ್ ನಂಬರ್? ಇಟ್ ಮೋರ್ ದ್ಯಾನ್ ಎಕ್ಸ್ಪ್ರೆಸ್ಡ್ ಆಸ್ 2 or more ಫ್ಯಾಕ್ಟರ್. ಇಟ್ ಹ್ಯಾಸ್ 2 or more ಫ್ಯಾಕ್ಟರ್ಸ್ ಅಂತ ಬರೆದ್ರೂ ಮಾರ್ಕ್ ಕೊಡ್ತೀವಿ. ಯುವರ್ ಓನ್ ವರ್ಡ್ಸ್, ಯು ಕ್ಯಾನ್ ಯೂಸ್ ಎನಿ ವರ್ಡ್. ಅರ್ಥನಲ್ಲಿ ಆಗ ನಾವು √5 ಅಂತ ಮಾಡ್ಕೊಳ್ಳೋಣ. ಆಗ ಇದನ್ನು ಹೀಗೆ P/Q ಅಂತ ಮಾಡಿದ್ದು, ಇದನ್ನ √5 ಇಲ್ಲಿ ಇಟ್ಕೊಳ್ಬೇಕು. P/Q -2 √5 = P/Q. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2Q/Q ಆಗುತ್ತೆ. ಇದನ್ನು ನಾವೇನು ಮಾಡಬೇಕು? ಇಸ್ ಎ ರ್ಯಾಷನಲ್ ನಂಬರ್. ಆದರೆ √5 ಇಸ್ ನಾಟ್ ಎ ರ್ಯಾಷನಲ್ ನಂಬರ್, ಇಟ್ ಈಸ್ ಎ ಇರ್ರಾಷನಲ್ ನಂಬರ್. ಅವರ್ ಅಸಂಪ್ಷನ್ ಇಸ್ ರಾಂಗ್. ಸೊ 2 + √5 ಇಸ್ ಎ ಇರ್ರಾಷನಲ್ ನಂಬರ್ ಅಂತ ಬರಿಬೇಕು. ಎಲಿಮಿನೇಷನ್ ಮೆಥಡ್ ಕೇಳಿದ್ದಾರೆ. ಈಸಿ ಇದೆ ಎಲಿಮಿನೇಷನ್ ಮೆಥಡ್, ವರ್ಜಿಸುವ ವಿಧಾನ. +y -y ಡೈರೆಕ್ಟ್ ಕ್ವಶನ್ ಕೊಟ್ಬಿಟ್ಟಿದ್ದಾರೆ. ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. 2x ಮತ್ತು 3x ಅನ್ನು ಕೂಡಿಸಿದಾಗ ಆ್ಯಡ್ ಮಾಡಿದಾಗ 5x = 8 ಮತ್ತು 7 ಅನ್ನು 15. x = 15/5. ಕೆಲವರು ಮೈನಸ್ ಮಾಡಿದ್ರೆ ಹೋಯ್ತು ಅದು. ಓಕೆ, 5 ಯಾಕೆಂದರೆ 5 × x ಇರೋದು ಮಕ್ಕಳೇ. ಆಗ ನೀವು ಇಲ್ಲಿ ಇಂಟು ಇರೋದು ಮಲ್ಟಿಪ್ಲೈ ಮಾಡಿರೋದು, ಈಗ ಡಿವೈಡ್ ಮಾಡಬೇಕು. ಆಗ 5 3s 15. ಎಕ್ಸ್ಪ್ರೆಷನ್ ನಂಬರ್ 1 ಹಾಕಿದಾಗ ಇದಕ್ಕೆ ಎಲ್ಲಿ x ಇದ್ದೇ ಎಲ್ಲಿದೆ ಅಲ್ಲಿ 3 ಹಾಕ್ತೀರಾ. 3 2s 6 ಆಗುತ್ತೆ. 6 + y = 8, y = 8. ಈಗ ನೋಡಿ ಈ 6 ಈಚೆ ಬಂದಾಗ ಇದು +6 ಇರೋದು ಅಲ್ವಾ, ಇದು +6. ಆಗ ಇದು ಈಚೆ ಬಂದಾಗ -6 ಆಗುತ್ತೆ. ಅರ್ಥ ಆಯ್ತಲ್ವಾ? ಇಂಟು ಅಲ್ಲ ಇರೋದು, ಇಲ್ಲಿ 6 ಆದಮೇಲೆ +y ಅಂತಿದೆ. ಆಗ y = 8, ಇದು ಪ್ಲಸ್ ಹಿಂದೆ ಇರೋದು -y ಆಗುತ್ತೆ, -6 ಆಗುತ್ತೆ. ಆಗ y ವ್ಯಾಲ್ಯೂ ಎಷ್ಟು ಬಂತು? 2 ಬಂತು. ನೆಕ್ಸ್ಟ್ ಕ್ವಶನ್ 1/b2 ಕಂಡುಹಿಡಿಬೇಕಂತ ಇದನ್ನು ಕೊಟ್ಬಿಟ್ಟು ಏನ ಇದು ಪ್ಯಾರಲಲ್ಲ, ಕೋಇನ್ಸಿಡೆಂಟಾ, ಇಂಟರ್ಸೆಕ್ಟಿಂಗಾ ಅಂತ ನೋಡಬೇಕು. ಈಗ ಏನು ಮಾಡಬೇಕು? ಏನಿಲ್ಲ, ಹಾಕಿದ್ರೆ ಆಯಿತು. ಇಲ್ಲಿ a ಅಂತ ಹೇಳಿದ್ರೆ 9, 9/18, ಇಲ್ಲಿ 3/6, 12/24 ಮಾಡಿದಾಗ 1/2, 9 1s 9 2s 3 1s 3 2s 12 1s 12 2s ಎಲ್ಲ 1/2 1/2 ಬಂತು. ಬಂದ ತಕ್ಷಣ ನೀವು ಪರ್ಫೆಕ್ಟಾಗಿ ಕಲ್ತಿದ್ರೆ ಎಲ್ಲ ಈಕ್ವಲ್ ಅಂತ ಹೇಳಿದ್ರೆ ಅದು ಕೋಇನ್ಸಿಡೆಂಟ್ ಲೈನ್ ಅಂತ ನೀವು ಬರೀತೀರಾ. ಓಕೆನಾ? ನೆಕ್ಸ್ಟ್ ಕ್ವಶನ್, ಫೈಂಡ್ ವೆದರ್ 77 ಇಸ್ ಎ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಎಲ್ಲ ಏನು ಮಾಡಿದರೆ, ಕೆಲವರಂತೂ ಅಟೆಂಡೇ ಮಾಡಿಲ್ಲ ಮಕ್ಕಳೇ. ಏನು ಮಾಡಬೇಕಿತ್ತು?
ಜಸ್ಟ್ ಫಾರ್ಮುಲಾ ಯಾವುದು? ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಅಂತ ಹೇಳಿದ್ರೆ 1, ಡಿ ಅಂತ ಹೇಳಿದ್ರೆ 5 ಮೈನಸ್ 1 4, ಎ ಎನ್ ಅಂತ ಲಾಸ್ಟ್ ಟರ್ಮ್ 77. ಇದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆಯಾ 77 ಇದ್ರದ್ದು ಟರ್ಮ್ ಇದೆಯಾ ಅಂತ ಕೇಳಿದ್ದಾರೆ. ನಿಮಗೆ ಕರೆಕ್ಟ್ ಎನ್ ವ್ಯಾಲ್ಯೂ ಬಂದುಬಿಟ್ರೆ ನಿಮಗೆ ಅದು ಟರ್ಮ್ ಅಂತ ಬರುತ್ತೆ. ಈಗ ನೋಡಿ 77 ಈಕ್ವಲ್ ಟು ಎ ಇದ್ದಲ್ಲಿ 1 ಎನ್ ಮೈನಸ್ 1 ಇಂಟು 4 ಹಾಕ್ತೀರಾ. 4 ಅಂತ ಇಲ್ಲಿ ಸಿಕ್ಕಿದಲ್ವಾ? ಆಗ 77 ಈ ಪ್ಲಸ್ 1 ಅನ್ನು ಈಚೆದೊಂದು ಮೈನಸ್ 1 ಮಾಡಿದ್ದೀರಾ. ಎನ್ ಮೈನಸ್ 1 ಡಿ. ಆಗ 76 ಬೈ ಈ 4 ಅನ್ನು ಇಲ್ಲಿ ತಗೊಳ್ತೀನಿ. ಎನ್ ಮೈನಸ್ 1 ಇಂಟು 4 ಇದೊಂದು ಟರ್ಮ್. ಆಗ ಇದು ಬೈ, ಯಾಕೆಂದರೆ ಇಲ್ಲಿ ಇಂಟು ಇರೋದು ಮಲ್ಟಿಪ್ಲಿಕೇಶನ್ ಇರೋದು, ಆಗ ಬೈ ಆಗುತ್ತೆ. ಆಗ ಇಲ್ಲಿ ಎಷ್ಟು ಬರ್ತದೆ? 4 1s 4, ಇಲ್ಲಿ 36 ಹೋಯಿತು. 4 9s ಆಗ ಈಕ್ವಲ್ ಟು ಎನ್ ಮೈನಸ್ 1. ಇದು ಮೈನಸ್ 1 ಈಚೆ ಬಂದಾಗ ಪ್ಲಸ್ 1 ಆಗುತ್ತೆ. ಎನ್ 20. ಆಗ ಈ 77 ಅಂತ ಹೇಳೋದು ಇದ್ರದ್ದು ಟರ್ಮೇ ಆಗಿದೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಟರ್ಮ್ ಆಗಿದೆ. ಇಷ್ಟೇ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರೋದು. ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಎನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎ ಟರ್ಮ್ ಆಫ್ ದಿಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಬರೆದ್ರೆ ಆಯ್ತು. ಎನ್ ವ್ಯಾಲ್ಯೂ ಸಿಕ್ತಲ್ವಾ? ಆಗ ಇದು 20th ಟರ್ಮೇ 77 ಅಂತ ಅರ್ಥ ಆಯ್ತಲ್ವಾ? ಆರ್ ಇನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾರೆ. 10th ಟರ್ಮ್ ಈಸ್ 32. ಫೈಂಡ್ ದ ಫಸ್ಟ್ ಟರ್ಮ್ ಅಂತ. ಹಾಗೆ ಡೈರೆಕ್ಟ್ ಕ್ವಶನ್ ಈಸಿ ಇದೆ. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ 32 ಈಕ್ವಲ್ ಟು ಎ ಫಸ್ಟ್ ಟರ್ಮನ್ನು ಕಂಡಿಡ್ಲಿಕ್ಕೆ ಹೇಳಿದ್ದಾರೆ. ಡಿ ನು ಕೊಟ್ಟಿದ್ದಾರೆ ಅವರೇ ಕ್ವಶನಲ್ಲಿ. ಎನ್ 10th ಟರ್ಮ್ ಅಂತ ಇರೋದ್ರಿಂದ ಎನ್ ವ್ಯಾಲ್ಯೂ 10 ಹಾಕ್ತೀರಾ. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. 32 ಇದು 9 3s 27 ಬರ್ತದೆ. ಈಚೆಗೆ ಬಂದಾಗ ಮೈನಸ್ 27 ಈಕ್ವಲ್ ಟು ಎ. 32 ಇಂದ 27 ಹೋದ್ರೆ 5 ಬರ್ತದೆ. ಏನು ಕಂಡಿಡಬೇಕು? ಫೈಂಡ್ ದ ಫಸ್ಟ್ ಟರ್ಮ್. ಇದಿಷ್ಟು ಕಂಡಿಡಿದ್ರೆ ಮುಗಿದೋಯ್ತು ಮಕ್ಕಳೇ. ಇಲ್ಲಿ ಕೊಟ್ಟಿದ್ದಾರೆ ಇನ್ ದ ಫಿಗರ್ ಡಿಇ ಎಲ್ಲಿದೆ? ಡಿಇ ಇದು ನೋಡಿ, ಇದು ಪ್ಯಾರಲಲ್ ಇದಕ್ಕೆ ಅಂತ ಕೊಟ್ಟಿದ್ದಾರೆ ಅವರು, ಓ ಕ್ಯೂಗೆ ಅಂತ. ಇದು ಕೊಟ್ಟ ತಕ್ಷಣ ನೀವು ಈ ಟ್ರಯಾಂಗಲ್ನ ತಗೊಳ್ಬೇಕು ಅಂತಿರುವ ಕಾನ್ಸೆಪ್ಟ್ ಯಾವ ಟ್ರಯಾಂಗಲು? ಪಿ ಕ್ಯೂ. ಈ ಟ್ರಯಾಂಗಲ್ ತಗೋಬೇಕು ಅಂತಿರೋದು ನಿಮ್ಗೆ ಅರ್ಥ ಆಗಬೇಕು. ನೆಕ್ಸ್ಟ್ ಡಿ ಎಫ್ ಅಂತ ಹೇಳಿದ್ರೆ ಇಲ್ಲಿರುವಂಥದ್ದು. ಓಕೆ, ಡಿ ಎಫ್ ಪ್ಯಾರಲಲ್ ಟು ಓ ಆರ್. ಆಗ ನೀವು ಅರ್ಥ ಮಾಡ್ಕೋಬೇಕು, ಇದೊಂದು ಟ್ರಯಾಂಗಲ್ನ ತಗೋಬೇಕು, ಇದೊಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡಬೇಕು ಅಂತ ಅಷ್ಟು ಗೊತ್ತಾಗ್ಬಿಟ್ರೆ ನೀವು ಮಾಡ್ತೀರಾ ಮಕ್ಕಳೇ. ಅದೇ ನಿಮಗೆ ಇಲ್ಲೇ ನೋಡ್ಬಿಟ್ಟು ಕರೆಕ್ಟ್ ನೋಡ್ಕೋಬೇಕು. ನೀವು ಶೋ ಮಾಡಬೇಕಾಗಿದ್ದು ಇ ಎಫ್ ಇಸ್ ಪ್ಯಾರಲಲ್ ಟು ಕ್ಯೂ ಆರ್. ಫಸ್ಟ್ ಇದನ್ನು ನೋಡಿದ ತಕ್ಷಣ ಯಾವ ಟ್ರಯಾಂಗಲ್ ತಗೊಳ್ಬೇಕು ಅಂತಿರೋದು ನಿಮಗೆ ಐಡಿಯಾ ಬಂದ್ಬಿಟ್ರೆ ನೀವು ಮಾಡ್ತೀರಾ. ಈಗ ಅದೇ ಥರ ನೋಡಿ ಇಲ್ಲಿ ಮಾಡಿದ್ದೀನಿ. ತಗೊಂಡು ಇಲ್ಲಿ ನಾನು ತಗೋಬೇಕಾಗಿದ್ದು ಪಿ ಓ ಕ್ಯೂ ಅಂತ ಹೇಳಿದೆ. ನನಗೆ ಗೊತ್ತಿದೆ ಗಿವನ್ ಡಿ ಈಸ್ ಪ್ಯಾರಲಲ್ ಟು ಓ ಕ್ಯೂ. ಅದು ಹಾಕಿದ ತಕ್ಷಣ ನಮ್ಮ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ದು ರಿಸಲ್ಟ್ ಇದೆಯಾ ಅದನ್ನು ಬರೆದ್ರೆ ಆಯಿತು. ಪಿ ಇ ಬೈ ಇ ಕ್ಯೂ ಈಕ್ವಲ್ ಟು ಪಿ ಡಿ ಬೈ ಪ್ರಪೋರ್ಷನಲ್ ಬರೆದ್ರೆ ಆಯಿತು. ಆಯ್ತಾ? ಡಿ ಒ ಅದನ್ನು ಬರೆದೆ ಬೈ ಬಿ ಪಿ ಟಿ. ಆಮೇಲೆ ಈ ಟ್ರಯಾಂಗಲ್ ತಗೊಂಡು ಅದೇ ಥರ ಬರೆದಿದ್ದೀನಿ. ಪಿ ಎಫ್ ಅಲ್ವಾ? ಪಿ ಎಫ್ ಬೈ ಎಫ್ ಆರ್ ಈಕ್ವಲ್ ಟು ಪಿ ಡಿ ಬೈ, ಇದು ನೋಡಿ ಪಿ ಡಿ ಬೈ ಡಿ ಒ, ಪಿ ಡಿ ಬೈ ಡಿ ಒ ಎರಡು ಕಡೆನೂ ಬಂದಿದೆ. ಇದನ್ನು ಕಾಮನ್, ಅದನ್ನ ಬಿಟ್ಟು ನೆಕ್ಸ್ಟ್ ಉಳ್ಕೊಳ್ಳೋದು ಲೆಫ್ಟಲ್ಲಿ ಪಿ ಇ ಬೈ ಇ ಕ್ಯೂ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್ ಅದನ್ನು ಬರ್ತೀನಿ. ಇದು ಬಂತು ಅಂತ ಹೇಳಿದಾಗ ಈ ಟ್ರಯಾಂಗಲ್ ಇದೆರಡು ಪ್ರಪೋರ್ಷನಲ್ ಇದೆ ಅಂತ ಹೇಳಿದ ತಕ್ಷಣ ನಮಗೆ ಇ ಎಫ್ ಇಸ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಗೊತ್ತಾಯ್ತು. ಕಾನ್ವರ್ಸ್ ಆಫ್ ಬಿ ಪಿ ಟಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ 22ನೇ ಪ್ರಶ್ನೆ. ಎಲ್ಲ ವ್ಯಾಲ್ಯೂ ಕೊಟ್ಟಿದ್ದಾರೆ. ವ್ಯಾಲ್ಯೂವನ್ನು ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ನಿಮಗೆ ಚಿತ್ರವನ್ನು ನೋಡ್ಕೊಳ್ಳಿ. ಇದು ನೋಡಿದ ತಕ್ಷಣ ನಿಮಗೆ ಮಾಡಿದ್ದೀರಾ, ಸಾಧಾರಣ ಮ್ಯಾಕ್ಸಿಮಮ್ ಮಕ್ಕಳು ಮಾಡಿದ್ದೀರಾ. ಇದನ್ನು ಏನು ಮಾಡಬೇಕು? ಎ ಡಿ ಬೈ ಡಿ ಬಿ, ಎ ಇ ಬೈ ಇ ಸಿ ಅಂತ ಬರ್ಕೊಳ್ತೀರಾ. ಎ ಡಿ ಇದ್ದಲ್ಲಿ ಎಕ್ಸ್ ಹಾಕ್ತೀರಾ. ಎಕ್ಸ್ ಬೈ ಎಕ್ಸ್ ಮೈನಸ್ 4, ಇಲ್ಲಿ ಎಕ್ಸ್ ಪ್ಲಸ್ 4, ಎಕ್ಸ್ ಮೈನಸ್ 2. ಇಲ್ಲಿ ತಪ್ಪೋಗ್ಬಿಟ್ಟಿದೆ ಮಕ್ಕಳೇ. ಇದನ್ನು ಏನು ಮಾಡಬೇಕು? ಇದನ್ನು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ. ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಈಕ್ವಲ್ ಟು ಎಕ್ಸ್ ಮೈನಸ್ 4 ಇಂಟು ಎಕ್ಸ್ ಪ್ಲಸ್ 4. ಇದು ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಇದು ಯಾವ ಫಾರ್ಮುಲಾ ಅಂತ ಹೇಳಿದ್ರೆ ಮಕ್ಕಳೇ, ಒಂದು ಮೈನಸ್ ಇದೆ, ಇನ್ನೊಂದು ಪ್ಲಸ್ ಇದೆ. ನೋಡಿದ್ರೆ ಎಲ್ಲಿ ಕಲ್ತಿದ್ರೆ 8th 7th ಇಂದನೇ ಕಲಿತಾ ಇದ್ದೀರಾ. ಅದು ಕರೆಕ್ಟ್ ಗೊತ್ತಿದ್ರೆ ಮಾತ್ರ. ಈಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾ. ಜಸ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇ. ಎಕ್ಸ್ ಸ್ಕ್ವಯರ್ ಮೈನಸ್ 4 ಸ್ಕ್ವಯರ್ ಅಂತ. ಇದು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್, 2 ಇಂಟು ಎಕ್ಸ್ 2x. ನೋಡಿ ಪ್ಲಸ್ ಎಕ್ಸ್ ಸ್ಕ್ವಯರ್ ಇಲ್ಲೂ ಇದೆ ಕ್ಯಾನ್ಸಲ್ ಆಗುತ್ತೆ. ಈ ಕಡೆ ಬಂದಾಗ ಮೈನಸ್ ಎಕ್ಸ್ ಸ್ಕ್ವಯರ್ ಆಗುತ್ತಲ್ವಾ? 2x ಈಕ್ವಲ್ ಟು 16, ಎಕ್ಸ್ ಇಸ್ ಈಕ್ವಲ್ ಟು 16 ಬೈ 2. ಆಗ ಎಕ್ಸ್ ಇಸ್ ಬರುತ್ತೆ 2 8s 16. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಆಯಿತು. ಈಸಿ ಆಯ್ತಲ್ವಾ? ಅಷ್ಟೇ ಕೇಳಿರೋದು. ಇಲ್ಲಿ ಎಲ್ಲ ಸೈಡನ್ನು ಬರೀಲಿಕ್ಕೆ ಇಲ್ಲ. ಎಕ್ಸ್ ವ್ಯಾಲ್ಯೂ ಕಂಡಿಡಿದ್ರೆ ಮುಗಿದೋಯ್ತು. ನೋಡಿ ಮಕ್ಕಳೇ, ಎ ಟೀಚರ್ ಹ್ಯಾಸ್ 96 ಪೆನ್ಸ್ 128. ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಟು ಹೂಮ್ ಪೆನ್ಸ್ ಆ್ಯಂಡ್ ಪೆನ್ಸಿಲ್ಸ್ ಆರ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಮಕ್ಕಳೇ ಮ್ಯಾಕ್ಸಿಮಮ್ ನಂಬರ್ ಅಂತ ಹೇಳ್ತಿದ್ರೆ ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡೋದು. ಅದೇ ಥರ ರಾಡ್ ಕೊಟ್ಬಿಟ್ಟು ಮೆಷರ್ ಮಾಡಲಿಕ್ಕೆ ನೋಡಿ ಅಂತ ಹೇಳಿದಾಗ, ಅಥವಾ ಸ್ಕೇಲ್ ಯಾವ್ದು ತಗೊಳ್ತೀರಾ ಅಂತ ಕೇಳಿದಾಗ ಅಲ್ಲೂ ಮೆಷರ್ಮೆಂಟ್ ಆಫ್ ಅ ರಾಡ್ ಅಥವಾ ಸ್ಕೇಲ್ ಅಂತ ಬಂದಾಗ ಎಚ್ ಸಿ ಎಫ್ ಎ ಫೈಂಡ್ ಔಟ್ ಮಾಡೋದು. ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ಯೋಚನೆ ಇರಲಿ. ಈಗ ಇದನ್ನು ನೀವು ಫ್ಯಾಕ್ಟ್ರೈಸ್ ಮಾಡ್ತೀರಾ. ಈಗ ನಿಮಗೆ ಇದು ಬರುತ್ತೆ 180 ಫ್ಯಾಕ್ಟ್ರೈಸ್ ಮಾಡ್ತೀರಾ. ಇದನ್ನು ನಿಮಗೆ ಮಾಡ್ಲಿಕ್ಕೆ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ಆಗ ಯಾವುದು ಕಾಮನ್ ಅಂತ ಹೇಳಿದ್ರೆ 2 to the power 5. ಇಲ್ಲಿ 5 ಟೈಮ್ಸ್ ಎರಡು ಕಡೆನೂ ಕಾಮನ್ ಇದೆ. ಆಗ 2 to the power 5 ಅಂತ ಬರಿತೀನಿ. ಆಗ 2 ಅನ್ನು ಮಲ್ಟಿಪ್ಲೈ ಮಾಡಿದಾಗ 2 ಇಂಟು 2 4 4
2 2s are 4, 4 2s are 8, 8 2s are 16, 16 2s are 32 answer. Okay. Next question. Two students A and B together have 25 marbles. ಇಬ್ರು ಜೊತೆ ಸೇರಿದ್ರೆ ನಮ್ಮ ಹತ್ರ 25 ಮಾರ್ಬಲ್ಸ್ ಇದೆ. ಒಬ್ಬಂದು ನಾವು ಎ ಅನ್ನ ಎಕ್ಸ್ ಅಂತ ತಗೊಳ್ಳೋಣ ಮಕ್ಕಳೇ, ಗೊತ್ತಿಲ್ಲ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಒಬ್ರದ್ದು ಎಷ್ಟು ಅಂತ ತಗೊಳ್ಬೇಕು ನಾವು, ಎ ಅನ್ನ ಎಕ್ಸ್ ಅಂತ ತಗೊಳ್ಳೋಣ, ಬಿ ಅನ್ನ 25 ಮೈನಸ್ ಎಕ್ಸ್, ಹೌದಲ್ವಾ? ಇಬ್ರದ್ದು ಸೇರಿ ನಮಗೆ 25 ಇರೋದು. ಆಗ ನಾವು ಸೆಕೆಂಡ್ ಒನ್ ಅನ್ನು ಏನಂತ ತಗೋಬೇಕು, 25 ಮೈನಸ್ ಎಕ್ಸ್ ಅಂತ ತಗೋಬೇಕು. ನೆಕ್ಸ್ಟ್ ಏನು ಕೇಳಿದಾರೆ ಇಲ್ಲಿ, ಈಚ್ ಆಫ್ ದೆಮ್ ಲಾಸ್ 5 ಮಾರ್ಬಲ್ಸ್. 5 ಮಾರ್ಬಲ್ಸ್ ಅವರು ಕಳ್ಕೊಂಡ್ರಂತೆ. ಆಗ ಇಬ್ರದ್ದು ಏನು 5 ಮಾರ್ಬಲ್ಸ್ ಕಳ್ಕೊಂಡ, ಬಿನು 25 ಮೈನಸ್ ಎಕ್ಸ್ ಇತ್ತು ತಗೊಂಡಿದ್ದು, ಬಿದು ಇಷ್ಟು ಮಾರ್ಬಲ್ಸ್ ಇತ್ತು, -5 ಮಾಡಿದಾಗ 25 ಇಂದ 5 ಮಾಡಿದಾಗ 20 ಮೈನಸ್ ಎಕ್ಸ್ ಬರ್ತದೆ. ಇದು ಎದು ಮಾರ್ಬಲ್, ಇದು ಬಿದು ಮಾರ್ಬಲ್. ಎ ಹತ್ರ ಇರುವ ಗೋಲಿಗಳ ಸಂಖ್ಯೆ, ಬಿ ಹತ್ರ ಇರುವ ಗೋಲಿಗಳ ಸಂಖ್ಯೆ ಸಿಕ್ತು. ನೆಕ್ಸ್ಟ್ ಅಲ್ಲಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ದ ಪ್ರಾಡಕ್ಟ್ ಆಫ್ ಮಾರ್ಬಲ್ಸ್ ದೇ ಹ್ಯಾವ್ ನೌ ಇಸ್ 50 ಅಂತ ಕೊಟ್ಬಿಟ್ಟಿದ್ದಾರೆ. ಇದನ್ನು ನಾವು ಮಾಡ್ಕೊಳ್ಬೇಕು. ಪ್ರಾಡಕ್ಟ್ ಇದ್ರದ್ದು ಎರಡರದ್ದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡೋದು. ಎಕ್ಸ್ ಮೈನಸ್ 5 ಇವಂದು 20 ಮೈನಸ್ ಎಕ್ಸ್ ಈಕ್ವಲ್ ಟು ಎಷ್ಟು ಆನ್ಸರ್, 50 ಮಾಡಿ 20 ಎಕ್ಸ್ ಆಗುತ್ತೆ. ನೆಕ್ಸ್ಟ್ 5 ಇಂಟು 20 ಮೈನಸ್ 100. ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್, 5 ಇಂಟು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 5x ಈಕ್ವಲ್ ಟು 50 ಆಗುತ್ತೆ. ಈಗ ಎಕ್ಸ್ ಸ್ಕ್ವೇರ್ ಅನ್ನು ಬರೀತೀರಾ, 20x ಮತ್ತೆ 5x ಅನ್ನು ಆಡ್ ಮಾಡಿದ್ರೆ 25x ಮೈನಸ್ 100. ಇದನ್ನು ಈಚೆ ತಂದಾಗ ಮೈನಸ್ 50 ಈಕ್ವಲ್ ಟು 0. ಎರಡು ಮೈನಸ್ ಇದೆ, ಆಗ ನಮಗೆ -150 ಬರುತ್ತೆ. ನನಗೆ ಫಸ್ಟೇ ಮೈನಸ್ ಇರೋದ್ರಿಂದ ನಾನು ಈಸಿ ಮಾಡ್ಕೊಳ್ಳಿಕ್ಕೋಸ್ಕರ ಏನು ಮಾಡ್ತೀನಿ, ಎಲ್ಲವನ್ನ ಮಲ್ಟಿಪ್ಲೈ ಮಾಡ್ತೀನಿ. ಆಗ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು, ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು. ಇದೆರಡು ಸೇರಿಸಿದ್ರೆ 150 -150 ಬರ್ತಿತ್ತು. ಆಗ ನಾನು ಮಲ್ಟಿಪ್ಲೈ ಯಾವುದರಿಂದ ಮಾಡಿದೆ, ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರಿಂದ ನನಗೆ +150 ಬಂದಿದೆ. ಈಗ ನಿಮ್ಗೆ ಇದನ್ನ ಸ್ಪ್ಲಿಟ್ ಮಾಡೋದು ಗೊತ್ತಿದೆ, ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ ಅರ್ಥ ಆಯ್ತಲ್ಲ. ನೋಡಿ ಇಲ್ಲಿ 25 ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ 150 ಬರಬೇಕು. ಏನು ಮಾಡಬೇಕು, ಅಡಿಷನ್ ಮಾಡಬೇಕು. ಸೊ 15 -15 -10 ಆಗ -25 ಬರ್ತದೆ. 15 10s 150 ಬರ್ತದೆ. ಆಗ ಇದು ಎಕ್ಸ್ ಇಂಟು ಎಕ್ಸ್ ಮೈನಸ್ 15, ಇದನ್ನು ಹಾಗೆ ಬರೀರಿ, 10 ಹೊರಗೆ ತೆಗೆದಿದ್ದೀನಿ. ಎಕ್ಸ್ ಮೈನಸ್ ಇಲ್ಲಿ ಏನು ಬರೀತೀನೋ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. -10 ಇಂಟು ಎಕ್ಸ್ 10x ಮೈನಸ್ ಇಂಟು ಮೈನಸ್ ಪ್ಲಸ್ 150 ಬರ್ತದೆ. ಆಗ ಒಂದ್ಸಲ ಬ್ರಾಕೆಟ್ ಅಲ್ಲಿ 2 ಸಲ ಇರೋದನ್ನ ಒಂದ್ಸಲ ಬರ್ತದೆ ಎಕ್ಸ್ ಮೈನಸ್ 15, ಇನ್ನೊಂದು ಎಕ್ಸ್ ಮೈನಸ್ 10 ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು -15 ಇದ್ದು +15 ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು -10 ಇದ್ದು +10 ಆಗುತ್ತೆ. ಆಗ ಎ ಹತ್ರ 15 ಮಾರ್ಬಲ್ಸ್ ಬರ್ತದೆ, ಬಿ ಹತ್ರ 10 ಮಾರ್ಬಲ್ಸ್ ಬರ್ತದೆ. ಕ್ವಶನ್ ಬಂದು ಪ್ರೂವ್ ದ್ಯಾಟ್ √3 ಇಸ್ ಆನ್ ಇರ್ರಾಷನಲ್ ನಂಬರ್. ಇದು ನೀವು ಕೆಲವರು ಇಲ್ಲಿ ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡಿ ಅಲ್ಲಿ ತಪ್ಪು ಮಾಡಿದ್ದೀರಾ ಮಕ್ಕಳೇ. ಇಲ್ಲಿ ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡಿದ ತಕ್ಷಣ √3 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ 3 ಉಳಿತಿದೆ, 3q². ಕೆಲವರೆಲ್ಲ √3q² ಅಂತ ಬರ್ದಿದ್ರೆ ತಪ್ಪು. 3q² ಈಕ್ವಲ್ ಟು p². ಯಾಕೆ ಹಾಗಾಯ್ತು ಅಂತ ಹೇಳಿದ್ರೆ ಒಂದನ್ನು ಕಲ್ತ್ರು ಪರ್ಫೆಕ್ಟ್ ಆಗಿ ಕಲಿಬೇಕು ಮಕ್ಕಳು. ಇದು 3 ಮಾರ್ಕ್ಸ್ ಅಂದರೆ 3 ಮಾರ್ಕ್ಸ್ ನನಗೆ ಕರೆಕ್ಟ್ ಬಂದೇ ಬರುತ್ತೆ ಅಂತೇಳೋ ಕಾನ್ಫಿಡೆನ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಲ್ತವರಿಗೆ 3 ಮಾರ್ಕ್ಸ್ ಸಿಕ್ಕಿದೆ. ಕೆಲವರು ಏನು ಮಾಡಿದ್ದಾರೆ ಅಂತಂದ್ರೆ ಇದು ಗೊತ್ತು ಅಂತ ನೋಡ್ಕೊಂಡು ಓದೋರಿಗೆ ಕೆಲವರಿಗೆ ತಪ್ಪಾಗಿದೆ. 3 ಡಿವೈಡ್ಸ್ p², 3 ಡಿವೈಡ್ಸ್ p. ಆಮೇಲೆ ಲೆಟ್ p ಈಕ್ವಲ್ ಟು ಇಲ್ಲಿ 3 ಇರೋದ್ರಿಂದ 3m ಅಂತ ತಗೊಳ್ಳಿ. p ಇದ್ದ ಜಾಗಕ್ಕೆ ಇದನ್ನು 3m ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಆಗ 3m ಹೋಲ್ ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಇದೆಯಲ್ವಾ, ಹೋಲ್ ಸ್ಕ್ವೇರ್ ಆಗುತ್ತೆ, 9m² ಆಗುತ್ತೆ. ಈಗ ಪುನಃ ಇದನ್ನ ಕೆಳಗೆ ಬಂದ್ರೆ ನೋಡಿ 3, ಈ 9 ಅನ್ನ ಕೆಳಗೆ ತಗೊಂಡ್ಬಂದ್ರೆ 3 1s 3 3s ಆಗುತ್ತೆ, 3 3 9. ಆಗ q² ಅನ್ನು ಯಾವ್ದು ಡಿವೈಡ್ ಮಾಡ್ತಾ ಇದೆ, 3 ಡಿವೈಡ್, ಅದನ್ನೇ ಬರೀತೀನಿ ಹಿಯರ್ 3 ಡಿವೈಡ್ಸ್ q², 3 ಡಿವೈಡ್ಸ್ q. ಈಗ 3 ಅಂತ ಹೇಳೋದು qದು ಮತ್ತೆ p ಎರಡನ್ನು ಡಿವೈಡ್ ಮಾಡ್ತಾ ಇದೆ. ಸೊ ಅವರ್ ಅಸಂಪ್ಷನ್ ಇಸ್ ರಾಂಗ್. √3 ಇಸ್ ಆನ್ ರ್ಯಾಷನಲ್ ನಂಬರ್. ಇನ್ನೊಂದು 6 ಕ್ವಶನ್. ಫಸ್ಟ್ ಲೆಸನ್ದು HCF LCM ಫೈಂಡ್ ಔಟ್ ಮಾಡಿ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು. HCF ಫೈಂಡ್ ಔಟ್ ಮಾಡೋದು ಕಲ್ತಿದ್ದೀರಾ, ಹೀಗೆ ಫ್ಯಾಕ್ಟರೈಸ್ ಮಾಡಿ. ಇಲ್ಲಿ 23,460 ಬರ್ತದೆ LCM, HCF 2 ಬರ್ತದೆ, ಕಾಮನ್ ಇರೋದು ಬರೀ 2 ಮಾತ್ರ. H ಇಂಟು L ಎರಡು ಕಡೆನೂ ಸೇಮ್ ಆನ್ಸರ್ ಬಂದಿರೋದ್ರಿಂದ ಅದು ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಆಲ್ಫಾ ಮತ್ತೆ ಬಿಟಾ ಇದು ಫಾರ್ಮೇಟ್ ಕೊಟ್ಟಿದ್ದಾರೆ, x² ಪ್ಲಸ್ 3x ಪ್ಲಸ್ 1 ಹೀಗೆ ಕೊಟ್ಟಿದ್ದಾರೆ. ಇದನ್ನು ಮಾಡಿದ್ದೀನಿ ಒಂದ್ಸಲ, ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಜಸ್ಟ್ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಹಾಕಿದಾಗ -3 ಹೋಲ್ ಸ್ಕ್ವೇರ್ ಅಂದ್ರೆ 9 ಆಗುತ್ತೆ, -2 ಆನ್ಸರ್ 7 ಬರ್ತದೆ. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, ಅದರಲ್ಲಿ 6 ಕ್ವಶನ್. ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಈಸ್ ಟ್ವೈಸ್ ದ ಅದರ್ ಅಂತ ಕೊಟ್ಟಿದ್ದಾರೆ. ಅದರದ್ದು ಪ್ರಾಬ್ಲಮ್ ಒನ್ ಆಫ್ ದ ಝೀರೋಸ್ ಆಲ್ಫಾನ ಟ್ವೈಸ್ ದ ಅದರ್ ಬೀಟಾ, ಆಗ 2b ಅಂತ. ಸಮ್ ಆಫ್ ದ ಝೀರೋಸ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಮಕ್ಕಳೇ. ಈಗ ಆಲ್ಫಾ ಇದ್ದಲ್ಲಿ ಏನಂತ ಬರ್ಕೋಬೇಕು, 2β ಪ್ಲಸ್ ಬೀಟಾ ಅಂತ. ಆಗ 3β ಈಕ್ವಲ್ ನಮ್ಗೆ ಆನ್ಸರ್ 3 ಬರ್ತದೆ, ಬೀಟಾ ಈಕ್ವಲ್ ಟು 3/3 ಎಷ್ಟಾಯ್ತು, 1 ಆಯ್ತು. ಪ್ರಾಡಕ್ಟ್ ಆಫ್ ದ ಝೀರೋಸ್ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a. ಆಗ ಆಲ್ಫಾ ಇದ್ದ ಜಾಗಕ್ಕೆ ಏನಾಗಬೇಕು, 2β, ಯಾಕೆಂದ್ರೆ ಟ್ವೈಸ್ ದ ಅದರ್ ಅಂತ ಕೊಟ್ಟಿರೋದ್ರಿಂದ ನಾನು ಆಲ್ಫಾನ 2β ಅಂತ ತಗೊಳ್ಳೋದು. 2β² ಈಕ್ವಲ್ ಟು k/2. ಈಗ ಬೀಟಾ ವ್ಯಾಲ್ಯೂ ನಾನು ಕಂಡುಹಿಡ್ಕೊಂಡಿರೋದನ್ನ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಆಗ 1², ಆಗ 2
2 1s 2, ಈ 2ನ ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ 2 ಬರ್ತದೆ ಮಕ್ಕಳೇ. ಇದು ಅಲ್ವಾ 1 ಸ್ಕ್ವೇರ್ ಅಂತ ಹೇಳಿದ್ರೆ ನಥಿಂಗ್ ಬಟ್ 1. ಆಗ 2 × 1 ಎಷ್ಟಾಯಿತು ನಿಮಗೆ 2a ಬರುತ್ತೆ. ಈ 2 ಮತ್ತೆ ಈ 2 ಅನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2 2s 4, k ವ್ಯಾಲ್ಯೂ ಬಂದು 4 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಎ ಟ್ರೈನ್ ಟ್ರಾವೆಲ್ಸ್ 480 ಕಿಲೋಮೀಟರ್. ಮಕ್ಕಳು ನಾವು ಕಲ್ತಿದ್ದೀವಿ ಫಿಸಿಕ್ಸಲ್ಲಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಸ್ಪೀಡ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತ. ಇಲ್ಲಿ ಏನು ಮಾಡಿದ್ದಾರೆ, ಟೈಮ್ ಕೇಳಿದ್ದಾರೆ. ಆಗ ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಕೊಟ್ಟಿದ್ದಾರೆ ಅವರು. ಒಂದು ಕಡೆ ಸ್ಪೀಡ್ ಕೊಟ್ಟಿದ್ದಾರೆ. ಈಗ 480 ಕಿಲೋಮೀಟರ್ಸ್ ಅನ್ನ ಮಾಡಿದಾಗ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿದ್ದಾರೆ. ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 10 km/h ಮೋರ್, 10 ಪ್ಲಸ್ ಈಗ 10 km/h ಸ್ಪೀಡ್ ಜಾಸ್ತಿ ಮಾಡಿದಾಗ ಇವನು 4 hours ಲೆಸ್ ತಗೊಳ್ತಾನೆ ಸೇಮ್ ಜರ್ನಿಗೆ ಅಂತ ಹೇಳಿದ್ದಾರೆ. ಫೈಂಡ್ ದ ಸ್ಪೀಡ್ ಆಫ್ ದ ಟ್ರೈನ್ ಅಂತ. ಆಗ ಫಾರ್ಮುಲಾನ ಜಸ್ಟ್ ಸ್ಪೀಡ್ ಈಕ್ವಲ್ ಟು ನಮಗೆ ಫಾರ್ಮುಲಾ ಗೊತ್ತಿದ್ದು ಡಿಸ್ಟೆನ್ಸ್ ಬೈ ಟೈಮ್. ಅದನ್ನು ನಾವು ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಈ ಸ್ಪೀಡ್ ಅನ್ನು ಕೆಳಗೆ ಹಾಕೊಳ್ತೀವಿ. ಸ್ಪೀಡ್ ಅನ್ನು ಎಕ್ಸ್ ಅಂತ ತಗೊಂಡಾಗ 480 ಡಿಸ್ಟೆನ್ಸ್ 480 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಏನೋ ಸ್ಪೀಡ್ ಅನ್ನು 10 ಕಿಲೋಮೀಟರ್ ಜಾಸ್ತಿ ಮಾಡಿದೆ ಅಂತ ಹೇಳಿದಾಗ ಸ್ಪೀಡ್ ಎಷ್ಟಾಯ್ತು, ಎಕ್ಸ್ ಇದ್ದಿದ್ದು ಎಕ್ಸ್ ಪ್ಲಸ್ 10 ಆಗುವಾಗ ಫಾಸ್ಟ್ ಹೋಗ್ತಾ ಇದೆ. ಆಗ ಅದರದ್ದು ಸ್ಪೀಡ್ ಈಕ್ವಲ್ ಟೈಮ್ ಇಲ್ಲಿ ಎಷ್ಟಾಗುತ್ತೆ, 480 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 10. ಇದ್ರದ್ದು ಟೈಮ್ ಎಷ್ಟು, ಟೈಮ್ ಟೇಕನ್ ಇಷ್ಟಾಗುತ್ತೆ. ಇಲ್ಲಿ ನಮಗೆ 4 hours ಲೆಸ್ ತಗೊಳ್ತದೆ ಅಂತ ಹೇಳಿದಾಗ ನಾವು ಏನು ಮಾಡ್ತೀವಿ, 480 ಬೈ ಎಕ್ಸ್ ಇದ್ರೆ ಕಿಂತ 4 hours ಕಮ್ಮಿ ತಗೊಳ್ತದೆ. ಯಾವುದು 480 ಬೈ ಎಕ್ಸ್ ಪ್ಲಸ್ ಇಷ್ಟು ಸ್ಪೀಡಲ್ಲಿ ಹೋದಾಗ ಇದು 4 hours ಲೆಸ್ ತಗೊಳ್ತದೆ ಅಂತ ಅದು ಕೊಟ್ಟಿರೋದ್ರಿಂದ ಇದು ಈಕ್ವೇಶನ್. ಇದನ್ನು ನೆಕ್ಸ್ಟ್ ಫರ್ದರ್ ನಾವು 480 ಬೈ ಎಕ್ಸ್ ಇದನ್ನು ಈಚೆ ತಂದಾಗ -480 ಬೈ ಎಕ್ಸ್ ಪ್ಲಸ್, ಯಾಕಂದ್ರೆ ಇದನ್ನು ಈಚೆ ತಗೊಳ್ಳೋಣ, ಎಕ್ಸ್ ಫ್ರಾಕ್ಷನ್ ಇರೋದನ್ನ ಒಂದು ಕಡೆ ತಗೊಂಡು ಈಸಿಯಾಗಿ ಲೆಕ್ಕ ಮಾಡಲಿಕ್ಕೋಸ್ಕರ ಇದು ಸಣ್ಣ ಅರೇಂಜ್ಮೆಂಟ್. ಈಗ 480 ಬೈ ಎಕ್ಸ್ ಮೈನಸ್ 480 ಬೈ ಎಕ್ಸ್ ಪ್ಲಸ್ 10 ಈಕ್ವಲ್ ಟು 4 ಆಗುತ್ತೆ. 480 ಇಂಟು ಎಕ್ಸ್ ಪ್ಲಸ್ 10 ಮತ್ತೆ ಈ 480 ಇಂಟು ಎಕ್ಸ್ ಆಗುತ್ತೆ. ಓಕೆ, -480 ಇಂಟು ಇದು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 ಇದೆಲ್ಲ ಸೇಮ್ ಫೈಂಡ್ ಔಟ್ ಮಾಡೋದು ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ಈಕ್ವಲ್ ಟು 4. ಈಗ ಇದನ್ನು ಮಲ್ಟಿಪ್ಲೈ ಮಾಡಿದಾಗ 480 ಇಂಟು ಎಕ್ಸ್ 480 ಎಕ್ಸ್ ಪ್ಲಸ್ 480 ಇಂಟು 10 4800 ಮೈನಸ್ 480 ಎಕ್ಸ್. ಈಗ ಇದು ಕ್ಯಾನ್ಸಲ್ ಆಗುತ್ತೆ, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ, ಕ್ಯಾನ್ಸಲ್ ಆಗುತ್ತೆ, ಮೇಲೆ ಉಳ್ಕೊಳ್ಳೋದು. ಮತ್ತೆ ಇಲ್ಲಿ ನೋಡಿ 4 ಇದೆ, ಇದರಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಡ್ಡ ಗುಣಕಾರ. ಆಗ 4x² ಪ್ಲಸ್ 4 10s 40x ಈಕ್ವಲ್ ಟು 4800. ಈಗ ಇದನ್ನು 4 ಇಂದ ಎಲ್ಲವೂ 4 ಇಂದ ಭಾಗ ಆಗುತ್ತೆ. ಸೊ 4 ಇಂದ ಡಿವೈಡ್ ಮಾಡಿ, ಆಗ ನಮಗೆ x² ಪ್ಲಸ್ 10x ಮೈನಸ್ 1200 ಬರುತ್ತೆ. ಇದನ್ನ ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್, ಮಧ್ಯಪದದ ಅಪರ್ತಿಸಬೇಕು. ಆಗ ನಾವು ಇದನ್ನ ಈ ರೀತಿ ಫ್ಯಾಕ್ಟರೈಸ್ ಮಾಡಿಕೊಂಡು ನಂಬರ್ಸ್ ಅನ್ನ ಹುಡುಕಿದಾಗ ನಮಗೆ 40 ಮತ್ತೆ 30, 40ದು 30ದು ಡಿಫ್ರೆನ್ಸ್ 10 ಬರ್ತದೆ. 4 3s 12,200 ಬರುತ್ತೆ 40 ಇಂಟು 30. ಹಾಗೆ ತಗೊಂಡಾಗ ಟ್ರೈನ್ದು ಸ್ಪೀಡ್ ಎಷ್ಟಾಗುತ್ತೆ 30 ಕಿಲೋಮೀಟರ್. ನಿಮಗೆ ಅದನ್ನು ವೆರಿಫೈ ಮಾಡಬೇಕು ಅಂತ ಹೇಳಿದ್ರೆ, ಯಾಕೆಂತಂದ್ರೆ ಈ ತರ ಪ್ರಾಬ್ಲಮ್ ಬಂದಾಗ ನೀವು ವೆರಿಫೈ ಮಾಡ್ಕೊಳ್ಳೋದು ಹೀಗೆ ಮಕ್ಕಳೇ. ನಾವು ಫಸ್ಟ್ ಸೊಲ್ಯೂಷನ್ ಬರ್ಕೊಂಡು ಇದು ಬರ್ಕೊಂಡಲ್ಲ ಸರ್, ಈಕ್ವೇಶನ್ ಬರ್ಕೊಂಡಲ್ಲ, 480 ಬೈ ಎಕ್ಸ್ ಮೈನಸ್ 480 ಬೈ ಎಕ್ಸ್ ಪ್ಲಸ್ 10 ಈಕ್ವಲ್ ಟು 4 ಅಂತ ಬರ್ತಲ್ಲ, ಅದಕ್ಕೆ ನಾವು ಎಕ್ಸ್ ವ್ಯಾಲ್ಯೂ ಏನು ಸಿಕ್ಕಿದೋ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಯಾಕೆ -40 ಅನ್ನ ಬಿಟ್ಟೆ ಅಂದರೆ -40 ನಾವು ತಗೊಳ್ಳೋ, ಮೈನಸ್ ಇರೋದ್ರಿಂದ ಅದನ್ನು ಬಿಟ್ಬಿಟ್ಟು ಪ್ಲಸ್ ಇರೋದನ್ನು ಹಾಕಿ. ಪ್ಲಸ್ ಇರೋದನ್ನು ಹಾಕಿದಾಗ ನೋಡಿ 0 0 ಕ್ಯಾನ್ಸಲ್ ಆಯಿತು, 3 16s 48 ಬರ್ತದೆ -4. ಇಲ್ಲಿನೂ 480 ಡಿವೈಡ್ ಬೈ 30 ಪ್ಲಸ್ 10 ಮಾಡಿದಾಗ ಇಲ್ಲಿ 30 40 ಆಗುತ್ತೆ, 0 0 12 ಬರ್ತದೆ. ಈಗ 16 ಇಂದ 4 ಮೈನಸ್ ಮಾಡಿದ್ರು 12, ಇಲ್ಲಿನೂ 12 ಆನ್ಸರ್ ಸಿಕ್ಕಿದೆ. ಆಗ ನಿಮ್ದು ನೀವು ಮಾಡಿದ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಯಾವಾಗ ಎಕ್ಸಾಮ್ ಟೈಮಲ್ಲಿ ನಿಮಗೆ ವೆರಿಫೈ ಮಾಡ್ಕೊಳ್ಬೇಕಲ್ಲ, ನಿಮಗೆ ಈ ರೀತಿ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಕ್ವಶನ್, ಆಲ್ಟಿಟ್ಯೂಡ್ ಆಫ್ ದ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕೇಳಿದ್ರೆ 7 cm ಲೆಸ್ ದೆನ್ ಇಟ್ಸ್ ಬೇಸ್. ಆಗ ಬೇಸ್ ಅನ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ, ಆಲ್ಟಿಟ್ಯೂಡ್ ಅನ್ನ ನಾವು x ಮೈನಸ್ 7 ಅಂತ ತಗೊಳ್ಳೋಣ. ಇದು 13 ಹೈಪಾಟ್ನಿಸ್ ಕೊಟ್ಟಿದ್ದಾರೆ. ಪೈಥಾಗೋರಸ್ ಥಿಯರಂ ಪ್ರಕಾರ ನಮ್ಗೆ ಏನ್ ಗೊತ್ತಿದೆ, ಇದನ್ನ ನಾವು ಇದು ಬಿ ಸಿ ಅಂತ ತಗೊಂಡಾಗ c² ಈಕ್ವಲ್ ಟು a² ಪ್ಲಸ್ b² ಅಂತ ಕಲ್ತಿದ್ದೀರಾ 7ನೇ ಕ್ಲಾಸ್ನಲ್ಲಿ, ಅದನ್ನೇ ಬರೀತಿದ್ದೀನಿ. 13² ಈಕ್ವಲ್ ಟು a² ಇದ್ದ ಜಾಗದಲ್ಲಿ x ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ x² ಅಂತ. 13ನೇ 2 ಸಲ ಗುಣಿಸೋದು, 13² ಅಂದ್ರೆ 13 ಇಂಟು 13. ಆಗ ನಿಮ್ಗೆ ಎಷ್ಟು ಸಿಗುತ್ತೆ, 13 ಇಂಟು 13 169 ಸಿಗುತ್ತೆ. ಆಮೇಲೆ ಇದನ್ನ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಇದೆ, ಆ ಫಾರ್ಮ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ನಮಗೆ ಈ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ x² ಮೈನಸ್ 12x ಹೇಗೆ ಬಂತು ಅಂದ್ರೆ 7x ಇದೆ ಇಲ್ಲಿ,
ನಾವು 12 5 60, 12 ಇಂದ 5 ಹೋದ್ರೆ -7 ಬರ್ತದೆ. ಅರ್ಥ ಆಯ್ತಲ್ಲ, ಅದಕ್ಕೆ ಈ ರೀತಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ. ಸಿಂಪ್ಲಿಫೈ ಮಾಡಿದಾಗ -12 ಪ್ಲಸ್ 5 ಇಂಟು x -12 ಆಗುತ್ತೆ. ಆಗ x ಪ್ಲಸ್ 5 ಹೊರಗೆ ಬ್ರಾಕೆಟ್ ಇಂದ ಹೊರಗಿರುತ್ತೆ, x ಪ್ಲಸ್ 5 ಒಂದ್ಸಲ ಬರೀತೀರಿ, x -12 ಈಕ್ವಲ್ ಟು, ಆಗ x ಇಸ್ ಈಕ್ವಲ್ ಟು -5 ತಗೊಳ್ಳಲ್ಲ ನಾವು, x ಇಸ್ ಈಕ್ವಲ್ ಟು 12. ಆಗ ಬೇಸ್ ಅನ್ನ ಏನಂತ ತಗೊಳ್ತೀವಿ, 12 ಸೆಂಟಿಮೀಟರ್. ಹೈಟ್ ಅನ್ನ 12 ಮೈನಸ್ ಅಲ್ಲಿ ಬರ್ದಿದ್ದೀವಿ ಅಲ್ವಾ, x 12/7 ಆಗ ಎಷ್ಟು ಸೆಂಟಿಮೀಟರ್, 5 ಸೆಂಟಿಮೀಟರ್ ಆಯಿತು. ಈಗ 28 ಕ್ವಶನ್ ಕೇಳಿದರೆ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇದು ಯೋಚನೆ ಬರಬೇಕು, ಡೆಲ್ಟಾ ಈಕ್ವಲ್ ಟು b² - 4ac ಅಂತ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಆಮೇಲೆ ಕೇಳಿದರೆ ಡಿಸ್ಕ್ರಿಮಿನೆಂಟ್ ಅನ್ನ ಕಂಡು ಹಿಡಿದ ಮೇಲೆ ಇಫ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಫಾರ್ ದ ಇಕ್ವೇಶನ್ ದೆನ್ ಫೈಂಡ್ ದೆಮ್ ಅಂತ ಕೇಳಿದ್ದಾರೆ. ಆಗ ನಾವು ಏನು ಮಾಡಬೇಕು, ಇದನ್ನ ನಿಮಗೆ ಫ್ಯಾಕ್ಟರೈಸ್ ಮಾಡೋದು ಗೊತ್ತಲ್ವಾ, 7 ಬರಬೇಕು, 12 ಇಂಟು x², 12x² ಬರಬೇಕು, 4 3s 12, 4 ಪ್ಲಸ್ 3 7 ಬರ್ತದೆ. ಆಗ ಆ ರೀತಿ ಸ್ಪ್ಲಿಟ್ ಮಾಡಿದಾಗ x ಇಸ್ ಈಕ್ವಲ್ ಟು -4, x ಇಸ್ ಈಕ್ವಲ್ ಟು -3 ಇದು ರೂಟ್ಸ್ ಆಗಿರ್ತದೆ ಅದರದ್ದು. ಫೈಂಡ್ ದೆಮ್ ಅಂತ ಕೇಳಿದರೆ. ನೆಕ್ಸ್ಟ್ 29, 5 years hence the age A will be 3 times his son's. 5 years ago A's age was 7 times that of his son ಅಂತ ಕೊಟ್ಟಿದ್ದಾರೆ. 5 years hence ಅಂತ ಹೇಳಿದ್ರೆ ಆಫ್ಟರ್ 5 years ಅಂತ ಅರ್ಥ. ಮಗಂದು ಈಗ ಪ್ರೆಸೆಂಟ್ ಏಜ್ ಅನ್ನ ನಾವು ಅವ್ರದ್ದು x ಅಂತ ತಗೊಳ್ಳೋಣ, ಸನ್ದು y ಅಂತ ತಗೊಳ್ಳೋಣ. 5 years hence ಅಂತ ಹೇಳಿದ್ರೆ 5 ವರ್ಷ ಆದ್ಮೇಲೆ x ಪ್ಲಸ್ 5 ಆಗುತ್ತೆ. 3 times his son's age, ಮಗನಿಗೂ 5 ಪ್ಲಸ್ y ಪ್ಲಸ್ 5 ಮಾಡಬೇಕು, ಯಾಕಂದ್ರೆ 5 years ಅವನಿಗೂ ಆಗಿರುತ್ತೆ. 3 times ಇರ್ತಾನೆ ಅಂತ ಹೇಳಿದ್ರೆ 3 ಇಂಟು y ಪ್ಲಸ್ 5 ಅಂತ ಬರೀತೀರಾ. ಜಸ್ಟ್ ಮಲ್ಟಿಪ್ಲೈ ಮಾಡ್ತೀರಾ, 3y ಪ್ಲಸ್ 3 5 15. ಈಗ ಒಂದೇ ಥರ ಇರೋದನ್ನ ಒಂದು ಕಡೆ ತಗೊಬರುತ್ತೆ, x ಮೈನಸ್ 3y ಈಕ್ವಲ್ ಟು 15 ಮೈನಸ್ 5 ಆಗುತ್ತೆ. ಆಗ ನಮಗೆ 10 ಬರುತ್ತೆ. ಇದನ್ನು ಈಕ್ವೇಶನ್ ನಂಬರ್ 1 ಅಂತ ತಗೊಳ್ತೀರಾ. 5 years ago ಹಿಂದೆ, ಆಗ x ಮೈನಸ್ y 5 ಆಗುತ್ತೆ, ಈಕ್ವಲ್ ಟು 7 ಇಂಟು y ಮೈನಸ್ 7 ಟೈಮ್ಸ್ ಅಂತ ಕೊಟ್ಟಿರೋದ್ರಿಂದ ಈ ರೀತಿ ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ x ಮೈನಸ್ 7y ಈಕ್ವಲ್ ಟು -30 ಬರ್ತದೆ. ಇದನ್ನ ಎರಡನ್ನ ಈ ಕಡೆ ಬರ್ಕೊಳ್ಳಿ. 2 ಮೈನಸ್ ಇದೆ, 2 ಪ್ಲಸ್ ಇದೆ, ನಮಗೆ ಕ್ಯಾನ್ಸಲ್ ಮಾಡೋಕ್ಕಾಗಿಲ್ಲ. ಎಲಿಮಿನೇಷನ್ ಮೆಥಡ್, ವರ್ಜಿಸೋ ವಿಧಾನ. ಆಗ ನಾವು ಏನು ಮಾಡಬೇಕಾಗುತ್ತೆ, ಮೈನಸ್ ಒಂದು ಕಡೆ ಪ್ಲಸ್, ಒಂದು ಪ್ಲಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಕ್ಯಾನ್ಸಲ್ ಆಯಿತು. ಈಗ ಇಲ್ಲಿ ಪ್ಲಸ್ 7y, ಇಲ್ಲಿ 3y, ಅರ್ಥ ಆಯ್ತಲ್ಲ. ಆಗ ಪ್ಲಸ್ 4y ಬರ್ತದೆ. ಇದರಲ್ಲಿ ದೊಡ್ಡ ನಂಬರ್ 7 ಇರೋದ್ರಿಂದ 7 ಹ್ಯಾಸ್ ಗ್ರೇಟರ್ ನಂಬರ್ ಹ್ಯಾಸ್ ಪ್ಲಸ್ ಸೈನ್, ಸೊ 4y ಈಕ್ವಲ್ ಟು 20 ಬರ್ತದೆ. ಆಗ ಇಲ್ಲಿ ಏನು ಮಾಡ್ತೀರಾ, y ಈಕ್ವಲ್ ಟು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ 20/4, 20 ಮೈನಸ್ 4 ಅಲ್ಲ, 20/4 ಯೋಚನೆ ಇರಬೇಕು. 4 ಇಂಟು 5 ಇರೋದು ಇಲ್ಲಿ, ಓಕೆನಾ. ಆಗ 5 ಬರ್ತದೆ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಒಂದು ಈಕ್ವೇಶನ್ ತಗೊಂಡು x ಮೈನಸ್ 3y 3 ಇಂಟು 5 y ವ್ಯಾಲ್ಯೂ ಹಾಕಿದಾಗ ನಿಮಗೆ x ವ್ಯಾಲ್ಯೂ ಬರ್ತದೆ. ನೆಕ್ಸ್ಟ್ ಕ್ವಶನ್ 30ನೇ ಕ್ವಶನ್, ಫೈಂಡ್ ಆಲ್ ದ ಇಂಟಿಜರ್ಸ್ ಬಿಟ್ವೀನ್ 1 and 100 ಆಲ್ ಆಫ್ ವಿಚ್ ಹ್ಯಾವ್ ರಿಮೈಂಡರ್ 1 ಡಿವೈಡೆಡ್ ಬೈ 5 ಅಂತ ಕೊಟ್ಟಿದ್ದಾರೆ. ಒಂದು ಶೇಷ ಬರಬೇಕಂತೆ. ಶೇಷ ಬರುವಂತಹ ಲೆಕ್ಕವನ್ನು ಹೇಗೆ ಮಾಡ್ತೀರಾ ಅಂತ. ಒಂದು ಶೇಷ, ಆಗ ನಾವು ಫಸ್ಟ್ 5ರಿಂದ ಬಾಗಿಸಿದಾಗ 1 ಸಿಗ್ತದೆ ಅಲ್ವಾ. 5ಅನ್ನು ಬಾಕ್ಸಾಗುತ್ತಾ, 5 0 0, ಶೇಷ 1 ಬರ್ತದಲ್ಲ, ರಿಮೈಂಡರ್ 1 ಬರ್ತದಲ್ಲ. ಆಗ ಫಸ್ಟ್ ನಂಬರ್ ನಾನು ಏನು ತಗೋಬೇಕು, 1 ಅಂತ ತಗೋಬೇಕು. 6 ಅನ್ನು ಹೇಗೆ ತಗೊಂಡ್ರಿ, 5 1s 5, ರಿಮೈಂಡರ್ ಎಷ್ಟು ಬರ್ತದೆ, 1 ಬರ್ತದಲ್ಲ. ಆಗ ನಾವು ನೆಕ್ಸ್ಟ್ 6 ಅಂತ, 6 ಮೈನಸ್ 1 ಎಷ್ಟಾಯಿತು, 5. ಆಗ ಇದಕ್ಕೆ ಪ್ಲಸ್ 5 ಆ್ಯಡ್ ಮಾಡ್ಕೊಂಡು ಹೋಗಿ, ಓಕೆನಾ. ಲಾಸ್ಟಿಗೆ 96, ಅಲ್ಲಿ 96 ಅನ್ನು 95 ಅಂತ ಹೇಳಿದ್ರೆ ನನಗೆ ಅದು ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ, ಅದ್ರದ್ದು ರಿಮೈಂಡರ್ 0 ಬರ್ತದೆ. ಆಗ 1 ಪ್ಲಸ್ ಮಾಡ್ಕೊಳ್ಳಿ, ಆಗ 96 ಆಗುತ್ತೆ. ಹಾಗೆ ಲಾಸ್ಟ್ ಟರ್ಮ್ ಅನ್ನು 96 ಅಂತ ತಗೊಂಡಿದ್ದೀನಿ. ಆಗ n ಈಕ್ವಲ್ ಟು a ಪ್ಲಸ್ n ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು t. ಆಗ 96 ಈಗ ಫೈಂಡ್ ಔಟ್ ಮಾಡ್ತಿಲ್ಲ. 96 ಮೈನಸ್ 1 ಆಗುತ್ತೆ ಮಕ್ಕಳೇ. ಇಲ್ಲಿ 96 ಪ್ಲಸ್ 1 ಇದು ಈಚೆ ಬಂದಾಗ ಮೈನಸ್ 1 ಆಗಿ 95. ಈ 5 ಇಲ್ಲಿ ಬರೆದಿದ್ದೀನಿ. 95/5 ಈಕ್ವಲ್ ಟು n ಮೈನಸ್ 1. 95 ಅಂತ ಹೇಳಿದ್ರೆ 5 1s 5 45, 5 8s 45 ಆಗುತ್ತೆ. ನಿಮಗಾಗ 19 ಬರುತ್ತೆ. 19 ಈಕ್ವಲ್ ಟು n ಮೈನಸ್ 1 ಆಗುತ್ತೆ ಅಲ್ವಾ. 19 ಈಕ್ವಲ್ ಟು n ಮೈನಸ್ 1. 19 ಪ್ಲಸ್ 1 ಇಸ್ ಈಕ್ವಲ್ ಟು n. ಆಗ 20. ನೆಕ್ಸ್ಟ್ ಏನು ಕೇಳಿದಾರೆ, ಅದು ಫೈಂಡ್ ದ ಸಮ್ ಅಂತ ಬೇರೆ ಕೇಳಿದ್ದಾರೆ. n ಫೈಂಡ್ ಔಟ್ ಮಾಡಿದ್ದೀರಾ. ಮತ್ತೆ ಸಮ್ Sn ಈಕ್ವಲ್ ಟು n/2 a ಪ್ಲಸ್ ಎಲ್ ಅಥವಾ a ಪ್ಲಸ್ an ಎರಡು ಬರೆದ್ರು ಓಕೆ ಮಕ್ಕಳೇ. ಲಾಸ್ಟ್ ಟೈಮ್ ಅವರೇ ಕೊಟ್ಟಿರೋದ್ರಿಂದ ನಾವೇನು, ಲಾಸ್ಟ್ ಟೈಮ್ ಅವ್ರು ಕೊಟ್ಟಿದ್ದಲ್ಲ, ನಾವೇ ಫೈಂಡ್ ಔಟ್ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಎಷ್ಟಿದೆ, 96 ಇದೆ, ಅದನ್ನು ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಹೇಗೆ ಮಾಡಿದ್ದೀವಿ ಅಂತ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಆಗ 20/2 a ಪ್ಲಸ್ ಎಲ್, ಆಗ 97 ಆಗುತ್ತೆ. ಇಲ್ಲಿ 2 10s ಮಲ್ಟಿಪ್ಲೈ ಮಾಡಿದಾಗ 970 ಬರ್ತದೆ. ನೆಕ್ಸ್ಟ್ ಆರ್ ಕ್ವಶನ್ ಅಂತ ಕೇಳಿದರೆ, how many terms of arithmetic progression, how many terms using the formula, okay. ಈ
ಮಸ್ಟ್ ಬಿ ಟೇಕನ್ ಸೊ ದ್ಯಾಟ್ ದ ಸಮ್ ಈಸ್ 78. ಎಷ್ಟು ಟರ್ಮ್ಸನ್ನು ತಗೊಳ್ಬೇಕಂತೆ 78 ಬರಬೇಕಾದ್ರೆ. ಸೊ ಏನು ಮಾಡಿ SN = 24 21 ಅದನ್ನು ಬರೆದು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ SN ಇದ್ದಲ್ಲಿಗೆ 78 ಇಂಟು ಈ 2 ಎಲ್ಲಿಂದ ಬಂತು ಅಂದರೆ 2 ಇಂಟು ಓಕೆ n/2 ಇರೋದು 2 = n ಇಂಟು a 2 ಇಂಟು a ವ್ಯಾಲ್ಯೂ 24 ಫಸ್ಟ್ ಟರ್ಮ್ 24 ಪ್ಲಸ್ n-1 ಇಂಟು ಡಿ ವ್ಯಾಲ್ಯೂ 21 ಇಂದ 24 ಮೈನಸ್ ಮಾಡಿದ್ರೆ -3 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆಗ 156 = n ಇಂಟು ಈ ಈಕ್ವೇಷನ್ ಬರ್ತದೆ. ಈಗ n ಇಂದ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದಾಗ ಇದು ಬರುತ್ತೆ 156. ಇದನ್ನು ಫ್ಯಾಕ್ಟರೈಸ್ ಮಾಡಬೇಕು ಮಕ್ಕಳೇ. ಮೈನಸ್ ಬಂದಿರೋದ್ರಿಂದ ನಾನು -3 ಇಂದ ಎಲ್ಲ ಡಿವೈಡ್ ಆಗೋದ್ರಿಂದ -3 ಇಂದ ಡಿವೈಡ್ ಮಾಡಿದ್ದೀನಿ. n² -79 ಪ್ಲಸ್ 52 ಬರ್ತದೆ. ಇದ್ರದ್ದು ಫ್ಯಾಕ್ಟರ್ಸ್ ಬಂದು 13 ಮತ್ತು 4. 13 ಮತ್ತು 4 ಆ್ಯಡ್ ಮಾಡಿದಾಗ ನನಗೆ -17 ಅಲ್ವಾ. 13 ಮತ್ತು 13 ಮತ್ತು 4 ಆ್ಯಡ್ ಮಾಡಿದಾಗ -17 ಬರ್ತದೆ. ಇದನ್ನು ಬರೆದಿದ್ದೀನಿ. ಇದರಲ್ಲಿ ಕಾಮನ್ n ಹೊರಗೆ ತೆಗೆದಿದ್ದೀನಿ. n-13 ಇದೇನು ಬರ್ದಿದ್ರೋ ಅದನ್ನೇ ಇಲ್ಲಿ ಬರೀರಿ. ಸೊ n-13 n-4 = 0. ಆಗ n = 13 n = 4 ಅಂತ ಹಾಕಿದಾಗ ಸಮ್ ನಮಗೆ ಇಷ್ಟೇ ಟರ್ಮ್ಸ್ ಸಾಕು. n = 13 ಅಂತ ತಗೊಂಡಾಗ ನೆಗೆಟಿವ್ ಟರ್ಮ್ಸ್ ಬರಬೇಕು ಮಕ್ಕಳೇ. -12 ಅಲ್ಲಿ ಹಾಗೆ ಹೋಗ್ತಾ ಹೋಗ್ಬೇಕು. ಇದನ್ನು 18 ಇಂದ ಪುನಃ ಇದ್ರದ್ದು ಡಿಫ್ರೆನ್ಸ್ -3 ಅಲ್ವಾ ಮಾಡ್ಕೊಂಡು ಹೋದಾಗ ಲಾಸ್ಟ್ ನಂಬರಲ್ಲಿ -12 ಬರೋ ಗಂಟ ತಗೊಳ್ಬೇಕಾಗುತ್ತೆ. ಸೊ ಇದು ಒಂದು ಬರೆದ್ರು ನಿಮಗೆ ಇದಿಷ್ಟು ಬರೆದ್ರೆ ಸಾಕು. ನಿಮ್ಗೆ ಇದು ವೆರಿಫಿಕೇಶನ್ಗೆ ನಾನು ಹೇಳಿದ್ದು ಇದಿಷ್ಟು ಬರೆದ್ರೆ ಮುಗೀತು. ನೆಕ್ಸ್ಟ್ 31st ಪ್ರಾಬ್ಲಮ್. ಸೈಡ್ಸ್ AB ಆ್ಯಂಡ್ AC ಆ್ಯಂಡ್ ಮೀಡಿಯನ್. ಇದು ಮೀಡಿಯನ್ ಅಂತ ಹೇಳಿದ್ರೆ ಇದನ್ನ 2 ಭಾಗ ಮಾಡ್ತದೆ ಅಂತ ಗೊತ್ತಿರಬೇಕು. ಕರೆಕ್ಟ್ ಡಿವೈಡ್ ಮಾಡ್ತದೆ. ಇದ್ರದ್ದು ABC ಟ್ರಯಾಂಗಲ್ದು ಮತ್ತು ಇದರಲ್ಲೂ ಸಹ ಇದು ಮೀಡಿಯನ್ ಅಂತಲೇ ಕೊಟ್ಟಿದ್ದಾರೆ. ಆಗ ಇದ್ರ ಕರೆಕ್ಟ್ ಹಾಫ್ ಮಾಡುತ್ತೆ ಅಂತ. ಶೋ ದ್ಯಾಟ್ ABC ಈ ಟ್ರಯಾಂಗಲ್ ಸಿಮಿಲರ್ ಟು PQR ಅಂತ ಸಾಧಿಸಬೇಕಾಗುತ್ತೆ ನೀವು. ಆಗ ನೀವೇನು ಮಾಡಬೇಕು, ನೀವು AB/PQ ಗೊತ್ತಿದೆಯಲ್ವಾ, ನಮ್ಮ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ತಗೊಳ್ತೀರಾ, ಕಂಪೇರ್ ಮಾಡಿ. ಮತ್ತು ನೆಕ್ಸ್ಟ್ BC/QR AC/PR ಅದು ಅಲ್ಲೇ ಬುಕ್ಕಲ್ಲೇ ಅವ್ರು ಹೇಳಿದ್ದಾರೆ. ಪ್ರಪೋರ್ಷನಲ್ ಅಂತ ಅವರು ಕ್ವಶನಲ್ಲೇ ಕೊಟ್ಟಿರೋದ್ರಿಂದ ಅದನ್ನು ಹಾಗೆ ಬರೀತೀರಾ. AB/PQ = ಈ BCಯನ್ನು ನಾನು BD ಈ ಟ್ರಯಾಂಗಲ್ ತೊಗೊಂಡಾಗ ನಾನು ಹಾಫ್ ಆಫ್ BC ಅಂತ ಬರಿಬೋದಲ್ಲ, ಇದನ್ನು ಹಾಫ್ ಆಫ್ BC ಅಂತ ಬರಿಬೋದು. ನೆಕ್ಸ್ಟ್ ಇದನ್ನು ಹಾಫ್ ಆಫ್ QR ಅಂತ ಬರಿಬೋದು. BC ಮತ್ತು QRನ BC ನಾನು ಯಾವ ಟ್ರಯಾಂಗಲ್ ತೊಗೊಳ್ತಿದ್ದೀನಿ ಅಂದರೆ ಈಗ ಈ ಟ್ರಯಾಂಗಲನ್ನು ತೊಗೊಳ್ತೀನಿ, ಈ ಅರ್ಧ ಟ್ರಯಾಂಗಲನ್ನು ತೊಗೊಳ್ತಾ ಇದ್ದೀನಿ. ಓಕೆನಾ, ಇಲ್ಲಿನೂ ಅಷ್ಟೇ, ಇಲ್ಲಿ ತನಕ ತೊಗೊಳ್ತಾ ಇದ್ದೀನಿ. ಆಗ ಇದು ಸೇಮ್, ಎರಡಕ್ಕೂ ಸೇಮ್ ಆಗುತ್ತೆ ಮಕ್ಕಳೇ. ಆಗ ನಾನು ಅದನ್ನೇ ಬರಿತೀನಿ AB/PQ. ಇದನ್ನು ಏನಂತ ತೊಗೊಳ್ತೀನಿ ಅಂದರೆ ಹಾಫ್ ಆಫ್ BC ಅಂತ ತೊಗೊಳ್ತೀನಿ, ಇದನ್ನು ಹಾಫ್ ಆಫ್ QR ಅಂತ ತೊಗೊಳ್ತೀನಿ. = ಈಗ ಈ ಟ್ರಯಾಂಗಲ್ದು AD/PM ಅಂತ ಬರಿತೀನಿ. ಸೊ AB/PQ = BD ಅಂತ ಬರಿಬೋದಲ್ಲ. ಹಾಫ್ ಆಫ್ BC ಇಸ್ ನಥಿಂಗ್ ಬಟ್ BD ಅಂತ ಬರಿತೀನಿ. BD/QM ಅಂತ = AD/PM. ಇಲ್ಲಿ -19 -8x ಆಗೋದಕ್ಕೆ -27x = -9. ಈ 72ನ ಆಚೆಗೆ ತಗೊಂಡೋದಾಗ -72 ಆಗುತ್ತೆ. ಆಗ -27 ಇಲ್ಲಿ ಎರಡು ಕಡೆನೂ ಮೈನಸ್ ಇರೋದ್ರಿಂದ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಆಗ 27x = 81. x = 81 / 21 3 ಬರ್ತದೆ. ಈಗ x = 3 ಅನ್ನು ಫಸ್ಟ್ ಈಕ್ವೇಷನ್ ಇತ್ತಲ್ವಾ, ಇಲ್ಲಿ ತಗೊಂಡಿದ್ದೀರಲ್ವಾ, ಇಲ್ಲಿ y = 9 - x ಅದಕ್ಕೆ ಹಾಕ್ತೀರಾ. 9 - x ಇದ್ದ ಜಾಗಕ್ಕೆ 3 ಅಂತ ಈಗ ಕಂಡಿಡಿದಿದಲ್ವ, ಇದನ್ನೇ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಆಗ 9 ಇಂದ 3 ಹೋದಾಗ 6 ಬರ್ತದೆ. ಆಗ ಒರಿಜಿನಲ್ ನಂಬರ್ ಇಲ್ಲಿ ತಗೊಂಡಿದ್ರೆ ಏನಂತ 10x + y ಅಂತ. ಅದೇ 10 x ಇದ್ದ ಜಾಗಕ್ಕೆ 3 ಹಾಕ್ತೀರಾ. x ಫೈಂಡ್ ಔಟ್ ಮಾಡಿದ್ದು ಈಗ ನೀವು 3 ಅಂತ ಫೈಂಡ್ ಔಟ್ ಮಾಡಿದ್ರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಪ್ಲಸ್ y 6 ಇದೆ, 6 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 30 + 6 36 ಬರ್ತದೆ. ಇದನ್ನು ವೆರಿಫೈ ಮಾಡಬೇಕಾದ್ರೆ ನೀವು ಫಸ್ಟ್ ತೊಗೊಂಡಿದ್ದಿಲ್ಲ ಡಿಜಿಟನ್ನು 3 ಸಮ್ ಆಫ್ ದ 2 ಡಿಜಿಟ್ = 9 ಅಂತ ತೊಗೊಂಡಿದ್ದೀರಾ. ಅದಕ್ಕೆ ಹಾಕಿ ನೋಡಿ, 6 + 3 + 6 9 ಬರ್ತದೆ. ಎರಡು ಕಡೆನೂ ಸೇಮ್ ಬಂತು. ಒಂದು ವೇಳೆ ಈ ಈಕ್ವೇಷನ್ ತೊಗೊಳ್ತೀರಾ ಅಂತ ಹೇಳಿದ್ರೆ, ಇದನ್ನು ತೊಗೊಳ್ತೀರಾ ಅಂತ ಹೇಳಿದ್ರೆ 2 × 10x ಮಾಡಿ ನೋಡಿ. ಈಗ ಒಂದು ನಂಬರ್ 36 ಅಂತ ಗೊತ್ತಾಯ್ತು, ಇನ್ನೊಂದು 63 ಬರಬೇಕಲ್ಲ. ಆಗ 2 × 10 ಇದ್ದ ಜಾಗಕ್ಕೆ x 10 ಅಂತ ಬರೆದ್ರೆ, x ಇದ್ದಲ್ಲಿಗೆ ಏನಾಗ್ತೀರಾ 3 ಹಾಕ್ತೀರಾ, ಪ್ಲಸ್ y ಇದ್ದ ಜಾಗಕ್ಕೆ 6 ಹಾಕ್ತೀರಲ್ವಾ. y ಅಂತ ಹೇಳಿದ್ರೆ ವ್ಯಾಲ್ಯೂ 6 ಹಾಕ್ತೀರಾ. ಆಗ ಎಷ್ಟು ಬರ್ತದೆ, 10 3 = 30, 30 + 6 36 ಬರ್ತದೆ. ಈಗ ಇದನ್ನು ಮಲ್ಟಿಪ್ಲೈ ಮಾಡಿದಾಗ 72 - 9 63 ಬರ್ತದೆ. ರಿವರ್ಸ್ ಮಾಡಿದ ನಂಬರ್ 63 ಅಂತ ಆಗಿದೆ. ಅರ್ಥ ಆಯ್ತಲ್ವಾ. ಇದನ್ನು ವೆರಿಫೈ ಮಾಡ್ಕೊಳ್ಳಿಕ್ಕೆ ಇದು ಮಾಡುವ ಅವಶ್ಯಕತೆ ಇಲ್ಲ. ಇಫ್ ಯು ಆರ್ ನಾಟ್ ಶ್ಯೂರ್
ನೀವು ವೆರಿಫೈ ಮಾಡಿಕೊಂಡ್ರೆ ನಿಮಗೆ ಒಂದು ಡೌಟ್ ಇಲ್ಲದೆ ನಾನು ಮಾಡಿರೋದು ಪರ್ಫೆಕ್ಟ್ ಆಗಿದೆ ಅಂತ. ನಿಮಗೆ ಬೇಕಾದಷ್ಟು ಟೈಮ್ ಇರ್ತದೆ ಕೆಲವರಿಗೆ, ಅವರು ಇದನ್ನೆಲ್ಲ ಈ ರೀತಿ ಮಾಡಿದ್ದನ್ನ ಲೆಕ್ಕನ ಪರ್ಫೆಕ್ಟಾಗಿ ಮಾಡಿದ್ದೀನಿ ಅಂತೇಳಿ ವೆರಿಫೈ ಮಾಡ್ಕೊಳ್ಳಿ. ಓಕೆನಾ? ಕ್ವಶನ್ ಸಮ್ ಆಫ್ ದ ರೂಟ್ಸ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -6. ಅದು ತುಂಬ ನೋಟ್ ಮಾಡ್ಕೊಳ್ಳಿ. ಆಲ್ಫಾ ಇಂಟು ಬೀಟಾ ಅಂದರೆ 8 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಾರ್ಮುಲಾದಲ್ಲಿ ಮೈನಸ್ ಇದೆ, ಆಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಆಗ +6x 8 ಸ್ಪ್ಲಿಟ್ ಮಾಡಿದಾಗ 4 2s 8, 4 + 2 ನಮಗೆ 6 ಬರ್ತದೆ. ಸೊ ಒಂದು x + 4 ಇನ್ನೊಂದು x + 2 ಬರ್ತದೆ. x = -4, x = -2 ಆಗುತ್ತೆ. ನಾವಾಗ ಈ ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ದ ರೂಟ್ಸ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಆಲ್ಫಾ ಅಂತ ಹೇಳಿದ್ರೆ -4 ಆಗಲೇ ಸಿಕ್ಕಿದೆ, -2 ಅಂತ ಸಿಕ್ಕಿದೆ, ಅದನ್ನು ಬರ್ಕೊಳ್ಳಿ. ಆಗ ನಮಗೆ -4 -2 ನಮಗೆ ಸಿಗ್ತದೆ -6. ಇಲ್ಲಿನೂ ಮೈನಸ್ ಬಿ ಅಂತ ಹೇಳಿದ್ರೆ 6 ಇರೋದ್ರಿಂದ ಮೈನಸ್ ಇಂಟು ಪ್ಲಸ್ -6 ಆಗುತ್ತೆ. ಎರಡು ಕಡೆನೂ -6, ಆಗ ವೆರಿಫೈ ಆಗಿದೆ ಅಂತ. ಪ್ರಾಡಕ್ಟ್ ಆಫ್ ದ ರೂಟ್ ಆಲ್ಫಾ ಬೀಟಾ = c/a. ಸಿ ಅಂತ ಹೇಳಿದ್ರೆ -4 ಆಲ್ಫಾ ಅಂತ ಹೇಳಿದ್ರೆ -4, ಬೀಟಾ ಅಂತ ಹೇಳಿದ್ರೆ -2, 4 2s 8, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ ಸಿ ಅಂತ ಹೇಳಿದ್ರೆ 8 ಇರೋದ್ರಿಂದ 8/1 ಇಸ್ ನಥಿಂಗ್ ಬಟ್ 8. ಅರ್ಥ ಆಯ್ತಲ್ಲ? ನೀವು ಗ್ರಾಫನ್ನು ಬಿಡಿಸ್ಬೇಕು. ಗ್ರಾಫ್ ತುಂಬ ಈಸಿ ಕೊಟ್ಟಿದ್ದಾರೆ ಮಕ್ಕಳೇ. ಎಕ್ಸ್ಗೆ 0 ಹಾಕಿದ್ದೀರಾ, ಆಗ y ವ್ಯಾಲ್ಯೂ 5 ಬಂದಿದೆ, ಬರ್ತಿದ್ದೀರಾ. ವೈಗೆ 0 ಹಾಕಿದ್ದೀರಾ, x ವ್ಯಾಲ್ಯೂ 5 ಬರ್ತದೆ ಅಲ್ವಾ. 0 x + 0 ಅಂದರೆ 5. ಇಲ್ಲಿ ತಪ್ಪು ಮಾಡಿದ್ದೀರಾ. ಏನಾಗಿದೆ ತಪ್ಪು ಅಂತ ಹೇಳಿದ್ರೆ x ಇದ್ದಲ್ಲಿ 0 ಸರಿ, ಪ್ಲಸ್ 0 ಹಾಕಿದ್ರಿ. ಪ್ಲಸ್ 2y = 6, y = 6. ಇದನ್ನು ಕೆಳಗೆ ಹಾಕಬೇಕು. 2 1s 2 3s, ಇಲ್ಲಿ 3 ಅಂತ ಬರುತ್ತೆ. ಇಲ್ಲಿ ಏನಾಗಿದೆ ಅಂದರೆ x + 2 y ಇದ್ದಲ್ಲಿ ನೋಡಿ, ನೆಕ್ಸ್ಟ್ y ಇದ್ದಲ್ಲಿಗೆ 0 ಹಾಕಬೇಕು. 0 ಹಾಕಿದ್ದೀರಾ. 2 × 0 0 ಅಲ್ವಾ, ನಿಮಗೆ 2 ಹೇಗೆ ಬರುತ್ತೆ? ಕೆಲವರು ಹಾಕಿ ತಪ್ಪು ಮಾಡಿದ್ದೀರಾ. 2 × 0 0 ಆಗುತ್ತೆ ಮಕ್ಕಳೇ. ಇಲ್ಲಿ x, ಆಗ x = 6 ಮಾಡಿದ್ದೀರಾ. ನೀವು ಇದನ್ನು ಇಲ್ಲಿರೋದನ್ನ ಬರೆದಿಟ್ಟಿದ್ದೀರಾ, ಕೆಲವರು ಉಲ್ಟಾ ಪಲ್ಟಾ ಬರೆದಿಟ್ಟಿದ್ದೀರಾ. ಸ್ವಲ್ಪ ನೋಡ್ಕೊಳ್ಳಿ ಮಕ್ಕಳು. ಈ ಥರ ಬಂದಾಗ ವೈಗೆ 0 ಹಾಕ್ತೆ ಅಂತ ಹೇಳಿದಾಗ ಅದು y ಫುಲ್ ಇದು 2 × 0 ನಿಮಗೆ ಆನ್ಸರ್ 0ನೇ ಬರೋದು. ಅದು ಯೋಚನೆ ಇಟ್ಕೊಂಡಿರಬೇಕು. ಓಕೆನಾ? ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್. ಸ್ಕೇಲ್ ಬರೀಬೇಕು. x ಆಕ್ಸಿಸ್ 1 cm = 1 ಯೂನಿಟ್, y ಆಕ್ಸಿಸ್ 1 cm = 1 ಯೂನಿಟ್. ಫಸ್ಟ್ ಒನ್ 0 ಮತ್ತು 5. 0 ಇಲ್ಲಿದೆ, 5 ಇಲ್ಲಿದೆ, ಇಲ್ಲಿ ಮಾರ್ಕ್ ಮಾಡಿದ್ದೀರಾ. ನೆಕ್ಸ್ಟ್ ಒನ್ 5 0 5 ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ, ಆಗ ಇದನ್ನು ಎಳೆದ್ರೆ ಆಯಿತು. ನೆಕ್ಸ್ಟ್ 0 3 0 ಇಲ್ಲಿದೆ, 3 ಇಲ್ಲಿದೆ, ಇಲ್ಲನ್ನು ಮಾರ್ಕ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ 6, ಈ ಲೈನಲ್ಲಿ 6 ಬರುವಂಥದ್ದು ಇಲ್ಲಿ, 6 0 ಇಲ್ಲಿ. ಇದನ್ನು ಎರಡನ್ನು ಹೀಗೆ ಹೇಳ್ಕೊಳ್ತೀರಾ. ಈಗ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಆ ಪಾಯಿಂಟನ್ನು ಜಾಯಿನ್ ಮಾಡ್ತೀರಾ. x ವ್ಯಾಲ್ಯೂ 4, y ವ್ಯಾಲ್ಯೂ 1 ಇಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ ಸಿಗ್ತದೆ ಮಕ್ಕಳೇ. The numerator of the fraction is 1 less than its denominator. ಆಗ ಡಿನಾಮಿನೇಟರ್ನ ನಾವೇನು ತಗೋಬೇಕು, x ಅಂತ ತಗೋಬೇಕು. ನ್ಯೂಮರೇಟರ್ನ x - 1 ಅಂತ ತಗೋಬೇಕು. ಅರ್ಥ ಆಯ್ತಲ್ಲ? ಇಫ್ 3 is added to both numerator and denominator, ಎರಡು ಕಡೆಗೂ ಮೇಲೆಗೂ ಕೆಳಗೂ ಎಷ್ಟು ಆ್ಯಡ್ ಮಾಡಬೇಕು? 3 ಆ್ಯಡ್ ಮಾಡಬೇಕು. ಆಗ ನ್ಯೂ ಫ್ರಾಕ್ಷನ್ ಬರ್ತದೆ. ಅದೇನಾಗಿರ್ತದೆ? 3/28 ಮೋರ್ ದೆನ್ ಒರಿಜಿನಲ್ ಏನಿತ್ತೋ ಅದಕ್ಕಿಂತ ಇಷ್ಟು ಜಾಸ್ತಿ ಇರುತ್ತೆ. ಪ್ಲಸ್ ಮಾಡ್ಕೊಳ್ಬೇಕು ಮೋರ್ ಅಂತ ಹೇಳಿದ ತಕ್ಷಣ. ನೋಡಿ, ಇದು ಒರಿಜಿನಲ್ ಫ್ರಾಕ್ಷನ್ x - 1/x ಅಲ್ವಾ. 1 ಲೆಸ್ ದೆನ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ನ್ಯೂಮರೇಟರ್ 1 ಲೆಸ್ ದೆನ್, ಆಗ x - 1. 3 is added ಅಂತ ಹೇಳಿದಾಗ ಆ್ಯಡ್ ಮಾಡಿದಾಗ ನನಗೆ x + 2 ಸಿಗ್ತದೆ. 3 ಇಂದ 1 ಹೋದರೆ x + 2/x + 3 ಇಲ್ಲಿ ಏನಾಯಿತು? x - 1/x ಪ್ಲಸ್ ಮೋರ್ ದ್ಯಾನ್ ಒರಿಜಿನಲ್ದು ಇದು ಮೋರ್ ದೆನ್ ಆಗಿರೋದ್ರಿಂದ ಈ ರೀತಿ ಬರುತ್ತೆ. ನಾನು x ಟರ್ಮ್ ಇರೋದನ್ನೆಲ್ಲ ಒಂದು ಕಡೆ ತಗೊಳ್ಳೋದ್ರಿಂದ ಇದನ್ನು ಈಚೆ ತರ್ತೀನಿ. ಆಗ -x - 1/x = 3/28. ಈಗ LCM x × x + 3, ಇದನ್ನು LCM ಅಂತ ಬರೆಯೋದು. ಆಗ x × x + 2 ಮೈನಸ್ x - 1 × x + 3 = 3/28. ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ಆನ್ಸರ್ ಬರ್ತದೆ ಮಕ್ಕಳೇ. ಇದನ್ನು ಮತ್ತೆ ಏನು ಮಾಡಬೇಕಾಗ್ತದೆ? ಕ್ರಾಸ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಬೇಕು. ಒಂದೇ ಥರ ಇರೋದನ್ನು ಆ್ಯಡ್ ಮಾಡಬೇಕು. ಓಕೆ, ಇಲ್ಲಿ -x² ಕ್ಯಾನ್ಸಲ್ ಆಯ್ತು ನೋಡಿ, ಇಲ್ಲಿ ಕ್ಯಾನ್ಸಲ್ ಆಗಿ ಆನ್ಸರ್ ಮೇಲೆ ಉಳ್ಕೊಳ್ಳೋದು 3 ಮಾತ್ರ. 28 × 3 ಮಾಡಿದಾಗ 84 ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. 3x² 9x ಆಗುತ್ತೆ. ನೆಕ್ಸ್ಟ್ ಫ್ಯಾಕ್ಟ್ರೈಸ್ ಮಾಡಬೇಕು. ಫ್ಯಾಕ್ಟ್ರೈಸ್ ಮಾಡಿದಾಗ ನನಗೆ x -7 x 4 ಬರ್ತದೆ. ಆದರೆ ನಾನು 4 ಮಾತ್ರ ತೊಗೊಳ್ಳೋದು. ಯಾಕೆಂತಂದರೆ ಇದು ಮೈನಸ್, ಇದನ್ನು ಬಿಟ್ಟಾಕಿ 4 - 1/4 ಹಾಕೋದು. x ಇದ್ದ ಜಾಗದಲ್ಲಿ 4 ಹಾಕಿದಾಗ ನನಗೆ ನ್ಯೂ ಫ್ರಾಕ್ಷನ್ ಯಾವ ಸಿಗ್ತದೆ? 3/4. ಇದು ಆನ್ಸರ್. ಓಕೆನಾ? ಇನ್ನೊಂದು n+1 ಇನ್ನೊಂದು n+2 ಅಂತ. n² ಅಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ 3 ಕನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್ ಅಸೆಂಡಿಂಗ್ ಆರ್ಡರ್. ಓಕೆ, ಏರಿಕೆ ಕ್ರಮದಲ್ಲಿದೆ. ಸಮ್ ಆಫ್ ಸ್ಕ್ವೇರ್ ಆಫ್ ಫಸ್ಟ್ ಇಂಟಿಜರ್ ಅಂತ ಹೇಳಿದ್ರೆ n² ಆ್ಯಂಡ್ ಪ್ರಾಡಕ್ಟ್ ಆಫ್ ಅದರ್ 2 n+1 ಮತ್ತು ಇದ್ರದ್ದು ಪ್ರಾಡಕ್ಟ್ = 29. ಈಗ ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ. n × n n² ಆಗುತ್ತೆ. 1n ಮತ್ತು 2 ಇಂದ ಮಲ್ಟಿಪ್ಲೈ ಮಾಡ್ತೀರಾ. 2 × n 2n 2 1s 2 = 29. ಎಲ್ಲ ಸಿಂಪ್ಲಿಫೈ ಮಾಡಿದಾಗ ನಮಗೆ ಈ ರೀತಿ ಇಕ್ವೇಷನ್ = 0 ಆಗುತ್ತೆ. ಇದನ್ನು ಫ್ಯಾಕ್ಟ್ರೈಸ್ ಮಾಡ್ತೀರಾ. 27 × 2 ಮಾಡಿದಾಗ 50
24 ಬರುತ್ತೆ. ಅದನ್ನು ಸ್ಪ್ಲಿಟ್ ಮಾಡಿದಾಗ 9 6 ಓಕೆ, 9ಇಂದ 6 ಹೋದರೆ ನನಗೆ 3 ಬರುತ್ತೆ. ಸೊ ಆನ್ಸರ್ ಏನು ಬಂದು n is equal to 3, 2n equal to -9, n is equal to -9/2. ಆಗ ನಾನು ತೊಗೊಳ್ಬೇಕಾಗಿದ್ದು ಫಸ್ಟ್ ಇಂಟೀಜರ್ 3, 3 + 1 4 ಆಗುತ್ತೆ, ಇದು 5 ಆಗುತ್ತೆ. ಇಂಟೀಜರ್ಸ್ ಆರ್ 3, 4 ಆ್ಯಂಡ್ 5. ಓಕೆನಾ. ಈಗ ನೆಕ್ಸ್ಟು ಥಿಯರಮ್ ಕೇಳಿದರೆ ಮಕ್ಕಳಿಗೆ ಕನ್ಫ್ಯೂಸ್ ಮಾಡಬೇಡಿ, ಸರಿಯಾಗಿ ಓದ್ಕೊಳ್ಳಿ ಕ್ವಶನನ್ನು. ಅದು ಎ ಕ್ರೈಟೀರಿಯಾದ ಫಾರ್ಮುಲಾ ಚಿತ್ರ ಬಿಡಿಸ್ಬೇಕು, ಚಿತ್ರ ಬಿಡಿಸಿ ಅದನ್ನು ಥಿಯರಮನ್ನು ಸಾಲ್ವ್ ಮಾಡಬೇಕು. ಕೆಲವರು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮನ್ನು ಬರೆದಿಟ್ಟಿದ್ದೀರಾ. ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮನ್ನು ಸ್ಟೇಟ್ಮೆಂಟನ್ನು ಪರ್ಫೆಕ್ಟಾಗಿ ಕಲ್ತ್ಕೋಬೇಕು. ಆಗ ನಿಮಗೆ ಅದು ಸ್ಟೇಟ್ಮೆಂಟು ಕೇಳ್ತಾರೆ, ಸ್ಟೇಟ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಥವಾ ಸ್ಟೇಟ್ ತೇಲ್ಸ್ ಥಿಯರಮ್, ತೇಲ್ಸನ ಪ್ರಮೇಯ ಬರೆಯಿರಿ ಅಂತ ಕೇಳ್ತಾರೆ. ಅದನ್ನು ಮಾಡದಿದ್ದರೆ ನಿಮಗೆ ಕಷ್ಟ ಆಗುತ್ತೆ ಮಕ್ಕಳೇ. ಪ್ರಮೇಯದ್ದೇ ಡಿಫ್ರೆನ್ಸ್ ಗೊತ್ತಿಲ್ಲದಿದ್ದರೆ ನಿಮಗೆ ಥಿಯರಮ್ದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ತೇಲ್ಸದ್ದು ನಿಮಗೆ ಹೆಂಗೋ ಒನ್ ಆನ್ಸರಿಗೂ ಕೇಳ್ತಾರೆ. ಇಲ್ಲಾಂದರೆ ಸ್ಟೇಟ್ ಆ್ಯಂಡ್ ಪ್ರೂವ್ ತೇಲ್ಸ್ ಥಿಯರಮ್ ಅಂತ ಕೇಳಿದಾಗ ಅದು 5 ಮಾರ್ಕ್ಸ್ದು ಕ್ವಶನ್ ಮಕ್ಕಳೇ. ಅದಕ್ಕೆ ನೀವು ಅದು ಸ್ಟೇಟ್ಮೆಂಟನ್ನು ಕಲ್ತಿರ್ಬೇಕು. ಇದು ಎ ಕ್ರೈಟೀರಿಯಾ. ಕೆಲವರೆಲ್ಲ ತೇಲ್ಸನ ಇದು ಬರೆದಿಟ್ಟಿದ್ದೀರಾ. ನೆಕ್ಸ್ಟ್ ಇನ್ನೇನು ಅರ್ಥ ನೋಡಿ ಮಕ್ಕಳು, ಇದು ನೀವು ಕಲ್ತಿರೋಂಥದ್ದೇ, ನೀವು ಇದನ್ನ ಕಲ್ತೇ ಇಲ್ಲ. ಇದು ನೋಡಿ, ಈ ಥರದ್ದೇ ಪ್ರಾಬ್ಲಮ್ ಅಂತಲ್ಲ, ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ನೀವು ಇದನ್ನು ಮಾಡ್ಕೊಂಡು ಇದೊಂಥರ ಆಟದ ಥರ ಮಕ್ಕಳೇ, ಮಾಡ್ಕೊಂಡು ಹೋಗ್ತಾ ಇರುವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿಲಿ, ರೇಷ್ಯೂ ಅಂತ ಹೇಳಿದ ತಕ್ಷಣ ಹೀಗೆ ಬರಿಬೇಕು ಅಂತ ಗೊತ್ತಾಗುತ್ತಾ? ರೇಷ್ಯೂ ಅಂತ ಹೇಳಿದ್ರೆ ಹೀಗೆ ಬರಿಬೇಕು ಅಂತ, 1/, ಈ ರೀತಿ ಫ್ರಾಕ್ಷನ್ ಟೈಪ್ ಬರಿಬೇಕು ಅಂತ ಗೊತ್ತಾ? ರೇಷ್ಯೂ ಆಫ್ 5th ಟರ್ಮ್ ಆ್ಯಂಡ್ 24th ಟರ್ಮ್ ಕೊಟ್ಟಿದ್ದಾರೆ. 1:5 ಅಂದರೆ 1/5 ಅಂತ ಬರೀತಿರಲ್ಲ, ಅದನ್ನೇ ಮಾಡಿದ್ದೀನಿ ನೋಡಿಲಿ. ರೇಷ್ಯೂ ಆಫ್ 5th ಟರ್ಮ್ ಆ್ಯಂಡ್ 24th ಟರ್ಮ್ ಈಸ್ ಹಿಂಗೆ ಬರೀತೀರಾ. A5 ಅಂತ ಹೇಳಿದ್ರೆ A + 4D ಬೈ A ಪ್ಲಸ್, ಇಲ್ಲಿ 4 ಇದೆ, 24 - 1 23D = 1/5. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 4A = 3D. ಯಾಕಂತ ಹೇಳಿದ್ರೆ ಎಲ್ಲ 5A ಈ ಕಡೆ ತಂದಾಗ -1A ಆಗುತ್ತೆ, ಆಗ 4A ಆಗುತ್ತೆ. 23ಇಂದ 20 ಮೈನಸ್ ಮಾಡಿದ್ರೆ 3D ಆಗುತ್ತೆ. A = 3/4 × D. ಇದನ್ನು ಇಕ್ವೇಷನ್ ನಂಬರ್ 1 ಇಟ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಕೊಟ್ಟಿದ್ರೆ ಸಮ್ ಅಂತ, ಹಾಗೆ S10 10 ಟರ್ಮ್ದು 210 ಅಲ್ಲಿ ಈ ಫಾರ್ಮುಲಾ ಹಾಕಿ. 210 = n ಇದ್ದಲ್ಲಿ ಈಗ 10 ಹಾಕೊಳ್ಳಿ. ಇಲ್ಲಿ ಡಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಅದನ್ನು ಹಾಗೆ ಬರೀರಿ. ಈಗ 210 = 2 5 10 ಆಗುತ್ತೆ, 5 2A + 10ಇಂದ ಮೈನಸ್ ಹೋದರೆ 9D. ಈಗ ಇದನ್ನು ಡಿವೈಡ್ ಮಾಡಿದಾಗ ನಮಗೆ 42 ಇಲ್ಲಿ ಎ ಇದ್ದ ಪ್ಲೇಸಲ್ಲಿ ನಾನು ಇಲ್ಲಿಂದ ತೊಗೊಂಡು ಬಂದು 3/4D ಇದೆಯಲ್ವಾ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೋಡಿ, 2 1s 2 2s ಆಗುತ್ತೆ, 3/2D ಪ್ಲಸ್ ಈಗ 2 LCM ಅಂತ ತೊಗೊಂಡಾಗ 2 9s 18 ಆಗುತ್ತೆ. 3D + 18D = 2. ಇದನ್ನು ಈಗ ಪುನಃ ಏನು ಮಾಡಬೇಕಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 84 = 21D. D = 84 / 21 ಎಷ್ಟು ಬಂತು? 4 ಬಂತು. ಇದನ್ನು ನಾವು ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. A = 3/2 ಈಗ ತಾನೇ ಸಿಕ್ತು. ಎಷ್ಟು ಸಿಕ್ತು? 4 ಸಿಕ್ತು. ಅದನ್ನೇ ಬರೀರಿ ಇಲ್ಲಿ. ಆಗ 4 ಕ್ಯಾನ್ಸಲ್ ಆಗಿ A ವ್ಯಾಲ್ಯೂ ಎಷ್ಟು ಬಂತು? 3 ಬಂತು. ನೋಡಿ, ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಅಲ್ಲಿ 99 ಅಂತ ಕೊಟ್ಟಿದ್ದಾರೆ. ಆಗ AN = A ಗೊತ್ತಿದೆ, D ಗೊತ್ತಿದೆ, N ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 99 = 3 + n - 1 × D. 99 + 3 ಈಚೆ ಬರುವಾಗ -3 96 ಆಗುತ್ತೆ. ಈಗ ಡಿವೈಡೆಡ್ ಬೈ ಮಾಡೋದಕ್ಕೆ 24 ಆಗುತ್ತೆ. n - 1 ಇರೋದು ಈಚೆ ಬಂದು +1 ಆಗಿ 25 ಆಯಿತು. n ವ್ಯಾಲ್ಯೂ ಸಿಕ್ತು. ಸಮ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನಮಗೆ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಫಸ್ಟ್ n ಸಿಕ್ಕಿದೆ, ಈಗ ನಾವು ಮಾಡಿದ್ದೀವಿ. ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ನಮಗೆ ಕಟ್ ಮಾಡ್ಲಿಕ್ಕಾಗಲ್ಲ, ಅದನ್ನು ಹಾಗೆ ತೊಗೊಂಬನ್ನಿ. 33 ಮತ್ತು 3 ಮತ್ತು 99 ಆ್ಯಡ್ ಮಾಡಿದಾಗ ಕೂಡಿಸಿದಾಗ 102 ಬರ್ತದೆ. ಇಲ್ಲಿ 2 ಎಷ್ಟು? 251s. 51 ಮತ್ತು 25 ಮಲ್ಟಿಪ್ಲೈ ಮಾಡಿದಾಗ ನಮಗೆ 1275. ಇದಿಷ್ಟು SCA 1 ಕ್ವಶನ್ಸ್. ಇದಕ್ಕೆ ಶಾರ್ಟ್ ಟ್ರಿಕ್ ಏನಂತಂದರೆ, ಬರೆದು ಕಲ್ತಿರುವವನು ಮಾಡಿರ್ತಾನೆ, ಏನು ಬರೆಯದಿರುವವನು ಒಂದ್ಸಲ ನೋಡ್ಕೊಂಡು ಓದೋನು ಮಾಡಿರಲ್ಲ. ಅರ್ಥ ಆಯ್ತಲ್ಲ? ಫಾರ್ಮುಲಾಸ್ ಪರ್ಫೆಕ್ಟ್ ಆದವ್ರು ಖಂಡಿತ ಚೆನ್ನಾಗಿ ಮಾಡಿರ್ತಾರೆ. ದ ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ದ ಇಂಟೆಲಿಜೆಂಟ್ ಇಸ್ ಓನ್ಲಿ ದೇ ವಿಲ್ ವರ್ಕ್ ಔಟ್ ದ ಪ್ರಾಬ್ಲಮ್, ಯು ವಿಲ್ ನಾಟ್ ವರ್ಕ್ ಔಟ್ ದ ಪ್ರಾಬ್ಲಮ್. ದೇ ವಿಲ್ ರೈಟ್ ಆ್ಯಂಡ್ ಲರ್ನ್, ಯು ವಿಲ್ ರೀಡ್ ಆ್ಯಂಡ್ ಲರ್ನ್. ದಟ್ಸ್ ಆಲ್.